Hare Rama, Hare Rama, Rama Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare Krishna, Krishna Krishna, Hare Rama, Rama Rama, Hare Hare. Radha Madhav Jaya Radha Madhav Jaya Radha Madhav Jaya Govinda Govinda Om Ishvara Paramahansa Prabhupada Ashtottr Shri Srimad Bhajanaravinda Bhakti Vedanta Swami Srila Prabhupada Ki Jai. ISKCON GBT Founder Acharya Savior of the whole world Guru Srila Prabhupada Ki Jai. Jai Om Ishvara Paramahansa Prabhupada Ashtottr Shri Srimad Bhakti Siddhanta Saraswati Thakur Srila Prabhupada Ki Jai. Nanda Koti Vaishnava Vrinda Ki Jai. Namacharya Haridas Thakur Ki Jai. Nitai Gaura Premanandi Hari Hari Bol. All glories to simple devotees Hare Krishna. All glories to simple devotees Hare Krishna. All glories to simple devotees Hare Krishna. All glories to Shri Guru and Shri Gauranga. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. Narayanam Namaskritya Naram Chaiva Narottamam Devim Saraswatim Vyasam Tato Jayamudhiraye Nashtaprayeshva Bhatteshu Nityam Bhagavata Sevaya Bhagavati Uttama Shloke Bhaktir Bhavati Naishtiki Krishnaya Vasudevaya Devaki Nandanaya Cha Nandagopa Kumaraya Govindaya Namo Namaha.
ಭಾಗವತ ಮೊದಲನೇ ಸ್ಕಂದ ಅಧ್ಯಾಯ 15 ಪಾಂಡವರ ಸಕಾಲಿಕ ನಿವೃತ್ತಿ ಶ್ಲೋಕ ಸಂಖ್ಯೆ 24, 25, 26. ಪ್ರಾಣೇಯೈತದ್ ಭಗವತಾ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚ ಯನ್ಮಿಥಃ. ಪ್ರಾಣೇಯೈತದ್ ಭಗವತಾ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚ ಯನ್ಮಿಥಃ. ಪ್ರಾಣೇಯೈತದ್ ಭಗವತಾ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚ ಯನ್ಮಿಥಃ. ಪ್ರಾಣೇಯೇತದ್ ಭಗವತಾ ಈಶ್ವರಸ್ಯ ವಿಚೇಷ್ಟಿತಂ ಭಗವತಾ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚ ಯನ್ಮಿಥಃ. ಯನ್ಮಿಥಃ. ಪ್ರಾಣೇಯೈತದ್ ಭಗವತಾ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚ ಯನ್ಮಿಥಃ. ಪ್ರಾಣೇಯೈತದ್ ಭಗವತಾ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚ ಯನ್ಮಿಥಃ. ಪ್ರಾಯೇಣೈತದ್ ಭಗವತಾ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚ ಯನ್ಮಿಥಃ. ಪದಾರ್ಥಾನುವಾದ ಶ್ರೀಲ ಪ್ರಭುಪಾದ ಮುಖಾಂತರ ಶ್ರೀಲ ಪ್ರಭುಪಾದ ಕೀ ಜೈ. ಪ್ರಾಯೇಣ ಏತದ್ ಹೆಚ್ಚು ಕಡಿಮೆ ಇದೆಲ್ಲವೋ ಭಗವತಃ ದೇವೋತ್ತಮ ಪುರುಷನಾದ ಈಶ್ವರಸ್ಯ ಪ್ರಭುವಿನ ವಿಚೇಷ್ಟಿತಂ ಸಂಕಲ್ಪದಿಂದ ಮಿಥಃ ಪರಸ್ಪರ ನಿಘ್ನಂತಿ ಕೊಲ್ಲುತ್ತಾರೆ, ಭೂತಾನಿ ಜೀವಿಗಳು ಭಾವಯಂತಿ ರಕ್ಷಿಸಲ್ಪಡುತ್ತಾರೆಯೂ ಕೂಡ, ಚ ಸಹ ಯತ್ ಯಾರ ಮಿಥಃ ಪರಸ್ಪರ. ವಾಸ್ತವವಾಗಿ ಇದೆಲ್ಲ ದೇವೋತ್ತಮ ಪರಮಪುರುಷನ ಪರಮೋನ್ನತ ಸಂಕಲ್ಪದಿಂದಲೇ ಆಗಿದೆ. ಕೆಲವೊಮ್ಮೆ ಜನರು ಒಬ್ಬರನ್ನೊಬ್ಬರು ರಕ್ಷಿಸುತ್ತಾರೆ, ಮತ್ತೆ ಕೆಲವೊಮ್ಮೆ ಅವರು ಪರಸ್ಪರ ಕೊಲ್ಲುತ್ತಾರೆ. ಭಾವಾರ್ಥ: ಜೀವಶಾಸ್ತ್ರಜ್ಞರ ಪ್ರಕಾರ ಸಾಮಾನ್ಯವಾಗಿ ಜೀವಿಸಲು ಹೋರಾಟ, ಹೆಚ್ಚು ಬಲಶಾಲಿಯಾದವರ ಉಳಿಕೆ ಎಂಬ ನೈಸರ್ಗಿಕ ನಿಯಮ ಇದೆ. ಆದರೆ ನೈಸರ್ಗಿಕ ನಿಯಮದ ಹಿಂದೆ ದೇವೋತ್ತಮ ಪರಮಪುರುಷನ ಪರಮೋನ್ನತ ನಿರ್ದೇಶನ ಇದೆ ಎಂಬುದನ್ನು ಅವರು ತಿಳಿದರು. ಪ್ರಕೃತಿಯು ಪ್ರಭುವಿನ ನಿರ್ದೇಶಾನುಸಾರವಾಗಿಯೇ ವರ್ತಿಸುತ್ತದೆ ಎಂದು ಭಗವದ್ಗೀತೆಯಲ್ಲಿ ಸ್ಥಿರಪಡಿಸಿದೆ. ಆದ್ದರಿಂದ ಜಗತ್ತಿನಲ್ಲಿ ಶಾಂತಿಯು ನೆಲೆಸಿದ್ದರೆ ಅದು ಭಗವಂತನ ಸತ್ಸಂಕಲ್ಪದ ಫಲ. ಹಾಗೆಯೇ ಜಗತ್ತಿನಲ್ಲಿ ವಿಕ್ಷೋಭೆ ಉಂಟಾದರೆ ಅದೂ ಪ್ರಭುವಿನ ಸಂಕಲ್ಪದ ಫಲ. ಆತನ ಇಚ್ಛೆ ಇಲ್ಲದೆ ಲೋಕದಲ್ಲಿ ಒಂದು ಹುಲ್ಲಿನ ಎಸಳು ಅಲಗಾಡುವುದಿಲ್ಲ. ಭಗವಂತನು ವಿಧಿಸಿರುವ ಶಾಸನಗಳಿಗೆ ಯಾವಾಗ ವಿಧೇಯವಾಗಿ ನಡೆದುಕೊಳ್ಳುತ್ತಿರುವೋ ಆಗ ಜನರ ನಡುವೆ, ರಾಷ್ಟ್ರಗಳ ನಡುವೆ ಯುದ್ಧ ಸಂಭವಿಸುತ್ತದೆ. ಆದ್ದರಿಂದ ಶಾಂತಿಯನ್ನು ನೆಲೆಗೊಳಿಸುವ ಅತ್ಯಂತ ಖಚಿತವಾದ ಮಾರ್ಗ ಎಂದರೆ ಸಮಸ್ತವನ್ನು ಭಗವಂತನ ಸ್ಥಾಪಿತವಾದ ಶಾಸನಕ್ಕೆ ಹೊಂದುವಂತೆ ಜೋಡಿಸಿಕೊಳ್ಳುವುದು. ನಾವು ಏನನ್ನೇ ಮಾಡಲಿ, ಏನನ್ನೇ ತಿನ್ನಲಿ, ಏನನ್ನೇ ತ್ಯಾಗ ಮಾಡಲಿ, ದಾನ ಮಾಡಲಿ, ಅದನ್ನು ಭಗವಂತನಿಗೆ ಪೂರ್ಣ ತೃಪ್ತಿಯ ಉಂಟಾಗುವ ರೀತಿಯಲ್ಲಿ ಮಾಡಬೇಕು ಎನ್ನುವುದು ಅಂತಹ ಒಂದು ಸಿದ್ಧವಾಗಿರುವ ದೈವ ನಿಯಮ. ಭಗವದಿಚ್ಛೆಗೆ ವಿರುದ್ಧವಾಗಿ ಯಾರೂ ಏನನ್ನೂ ಮಾಡಕೂಡದು, ತಿನ್ನಕೂಡದು, ತ್ಯಾಗ ಮಾಡಬಾರದು, ದಾನ ಮಾಡಬಾರದು. ವಿವೇಚನೆಯು ಪರಾಕ್ರಮದ ಉತ್ತಮ ಅಂಶವಾಗಿವೆ. ಭಗವಂತನಿಗೆ ಹಿತ ಎನಿಸುವ ಕೆಲಸಗಳು ಯಾವುವು, ಅಹಿತವಾಗುವಂತಹ ಕೆಲಸಗಳು ಯಾವುವು ಎಂದು ವಿವೇಚಿಸುವುದನ್ನು ಮೊದಲು ಮನುಷ್ಯರು ಕಲಿಯಬೇಕು. ಒಂದು ಕೆಲಸದ ಮೌಲ್ಯವನ್ನು ಪ್ರಭುವಿನ ಸಂತೋಷ ಅಥವಾ ಅಸಂತೋಷವು ನಿರ್ಧರಿಸುತ್ತದೆ. ಇಲ್ಲಿ ವ್ಯಕ್ತಿಯು ತನ್ನ ಮನಸ್ಸಿಗೆ ಬಂದಂತೆ ನಡೆಯಲು ಅವಕಾಶ ಇಲ್ಲ. ನಾವು ಯಾವಾಗಲೂ
ಭಗವತ್ ಸಂತೋಷಕ್ಕೆ ಅನುಗುಣವಾಗಿಯೇ ನಿಂತುಕೊಳ್ಳಬೇಕು. ಯೋಗ ಕರ್ಮಸು ಕೌಶಲಂ ಎಂಬ ಮಾತಿನಲ್ಲಿ ಹೇಳಿರುವ ಕರ್ಮ ಎಂಥದು? ಅವು ಪರಮಪ್ರಭುವಿಗೆ ಸಂಬಂಧಗೊಂಡ ಕರ್ಮಗಳು. ಇದೇ ಯಾವುದಾದರೂ ಒಂದು ಕೆಲಸವನ್ನು ಪರಿಪೂರ್ಣವಾಗಿ ಮಾಡುವಂತಹ ಕಲೆ. ಅದಕ್ಕೆ ಪ್ರಾರ್ಥನೆ ಮಾಡಿಬಿಟ್ಟು ಮುಂದಿನ ಶ್ಲೋಕನ ನೋಡ್ಬಿಟ್ಟು ಆಮೇಲೆ ಚರ್ಚೆ ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮ್ನಿ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಹಕಾರಿಣಿ. ನಮೋ ಮಹಾವದಾನ್ಯಾಯ ಕೃಷ್ಣಪ್ರೇಮಪ್ರದಾಯತೆ ಕೃಷ್ಣಾಯ ಕೃಷ್ಣಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಶುಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಆದರದ ಸ್ವಾಗತ. ಇವತ್ತಿನ ಭಾಗವತ ಚರ್ಚೆಗೆ ಮುನ್ನ ಈ ಒಂದು ಸೇವೆಯನ್ನು ಭಗವಂತನ ಭಕ್ತಿಗಾಗಿ ಹಾಗೂ ನನ್ನ ಆತ್ಮಶುದ್ಧಿಗಾಗಿ ಮಾಡೋದಕ್ಕೋಸ್ಕರ ರಾಧಾ ಮಾಧವ್ ಶ್ರೀ ಗೌರಿತಾ ಶ್ರೀ ಪ್ರಭುಪಾದ ಎಲ್ಲ ಭಗವದ್ಭಕ್ತರ ಕೃಪಾಶೀರ್ವಾದವನ್ನು ಬೇಡ್ತಾ ಪ್ರವಚನ ಶುರು ಮಾಡ್ತೀನಿ. ಆಗಲೇ ಹೇಳಿದಂತೆ ಮೊದಲಿಗೆ ನಾವು 25-26 ಶ್ಲೋಕ ಸಹಿತ ಒಂದ್ಸರಿ ನೋಡ್ಬಿಟ್ಟು ಆಮೇಲೆ ನಾವು ಚರ್ಚೆಗೆ ಇಳಿಯೋಣ. ಶ್ಲೋಕ ಸಂಖ್ಯೆ 25-26. ಜಲೌಕಸಾಂಜಲೆ ಯದ್ವನ್ಮಹಾಂತೋ ದಂತ್ಯನೀಯಸಃ ದುರ್ಬಲಾನ್ ಬಲಿನೋ ರಾಜನ್ ಮಹಾಂತೋ ಬಲಿನೋ ಮಿಥಃ. ಏವಂ ಬಲಿಷ್ಠೈರ್ಯದ್ಭಿಃ ಮಹದ್ಭಿರ್ಭರಿತಾನ್ ವಿಭುಃ ಯದುಭಿರನ್ಯೋನ್ಯಂ ಭೂಭಾರಾನ್ ಸಂಜಹಾರಃ. ಜಲೋಕಸಾಂ ಜಲಚರಗಳಲ್ಲಿ ಜಲೆ ನೀರಿನಲ್ಲಿ ಯದ್ವತ್ ಹೇಗೆ ಮಹಾಂತಹ ದೊಡ್ಡವು ಅದಂತಿ ನೋಡುತ್ತವೆ ಅಣೀಯಸಃ ಚಿಕ್ಕವುಗಳನ್ನು ದುರ್ಬಲಾನ್ ಅಶಕ್ತವನ್ನು ಬಲಿನಃ ಬಲಶಾಲಿಗಳು ರಾಜನೇ ಮಹಾಂತಹ ಬಲಿಷ್ಠವಾದವು ಬಲಿನಃ ತಮಗಿಂತ ಕಡಿಮೆ ಶಕ್ತಿ ಉಳ್ಳವನ್ನು ಮಿಥಃ ಪರಸ್ಪರ. ಏವಂ ಹೀಗೆ ಬಲಿಷ್ಠೈ ಶಕ್ತಿವಂತರಿಂದ ಯದುವಂಶದವರಿಂದ ಮಹದ್ಭಿಃ ಅತಿಶಕ್ತಿವಂತರಿಂದ ತರಾನ್ ಜನಸಾಮಾರ್ಯರನ್ನು ವಿಭುಃ ದೇವೋತ್ತಮ ಪರಮಪುರುಷ ಯದೂನಿ ಯದುಗಳೆಲ್ಲರನ್ನು ಯದುಭಿಃ ಯದುಗಳಿಂದ ಅನ್ಯೋನ್ಯಂ ಪರಸ್ಪರ ಭೂಭಾರ ಜಗದ ಹೊರೆಯನ್ನು ಸಂಜಹಾರ ಕಳೆದನು ಅನ್ನುವಾದ. ಮಹಾರಾಜನೇ ಸಾಗರದಲ್ಲಿ ದೊಡ್ಡದಾಗಿರುವ ಮತ್ತು ಬಲವಾಗಿರುವ ಜೀವಿಗಳು ಚಿಕ್ಕವಾಗಿ ದುರ್ಬಲವಾಗಿರುವವುಗಳನ್ನು ತಿಂದು ಬದುಕುತ್ತವೆ. ಹಾಗೆಯೇ ದೇವೋತ್ತಮ ಪರಮಪುರುಷನು ಭೂಭಾರವನ್ನು ಇಳಿಸುವ ಸಲುವಾಗಿ ಬಲಶಾಲಿಯಾದ ಯದು ಬಲಹೀನರಾದ ಯದುವನ್ನು ಕೊಲ್ಲುವಂತೆ ದೊಡ್ಡವನ್ನು ಚಿಕ್ಕವನನ್ನು ಕೊಲ್ಲುವಂತೆ ವ್ಯವಸ್ಥೆ ಮಾಡಿದ್ದಾನೆ. ಭಾವಾರ್ಥ: ಭೌತಿಕ ಜಗತ್ತಿನಲ್ಲಿ ಅಸ್ತಿತ್ವಕ್ಕಾಗಿ ಹೋರಾಟ ಅತಿ ಬಲಶಾಲಿಯಾದದ್ದರ ಉಳಿವಿಕೆಯೂ ನಿಯಮಗಳಾಗಿವೆ. ಭೌತಿಕ ಜಗತ್ತಿನಲ್ಲಿ ಬದ್ಧಾತ್ಮರ ನಡುವೆ ಅಸಮ್ಮತಿ ಇರುತ್ತದೆ. ಅದಕ್ಕೆ ಕಾರಣ ಪ್ರತಿಯೊಬ್ಬ ಜೀವಿಗೂ ಭೌತಿಕ ಶಕ್ತಿ ಮತ್ತು ಸಂಪನ್ಮೂಲಗಳ ಮೇಲೆ ತನ್ನ ಅಧಿಕಾರವನ್ನು ಚಲಾಯಿಸಬೇಕೆಂಬ ಆಸೆ, ನಿಸರ್ಗದ ಮೇಲೆ ಪ್ರಭುತ್ವ ಪಡೆಯಬೇಕೆಂಬ ಮನೋಧರ್ಮವೇ ಮೂಲ ಕಾರಣ. ಅಂತಹ ನಕಲಿ ಪ್ರಭುಗಳಿಗೂ ಅನುಕೂಲ ಮಾಡಿಕೊಡುವ ಸಲುವಾಗಿಯೇ ಭಗವಂತನ ಮಾಯಾಶಕ್ತಿಯು ಪ್ರತಿಯೊಂದು ವರ್ಗದಲ್ಲಿಯೂ ಬಲಿಷ್ಠ ಹಾಗೂ ದುರ್ಬಲ ಜೀವಿಗಳನ್ನು ಸೃಷ್ಟಿಸಿ ಅವುಗಳ ನಡುವೆ ತಾರತಮ್ಯವನ್ನು ಕಲ್ಪಿಸಿದೆ. ನಿಸರ್ಗ ಮತ್ತು ಸೃಷ್ಟಿಗಳ ಮೇಲೆ ಪ್ರಭುತ್ವ ಹೊಂದಬೇಕೆಂಬ ಮನೋಧರ್ಮವು ಸಹಜವಾಗೇ ತಾರತಮ್ಯವನ್ನು ಕಲ್ಪಿಸಿ ಉಳಿವಿಗಾಗಿ ಹೋರಾಟವು ನಡೆಯಲು ಕಾರಣವಾಗಿದೆ. ಅಧ್ಯಾತ್ಮ ಜಗತ್ತಿನಲ್ಲಿ ಇಂತಹ ತಾರತಮ್ಯ ಇರುವುದಿಲ್ಲ. ಅಸ್ತಿತ್ವಕ್ಕೆ ಹೋರಾಟವೂ ಇರುವುದಿಲ್ಲ. ಆಧ್ಯಾತ್ಮಿಕ ಜಗತ್ತಿನಲ್ಲಾದರೆ ಈ ಬಗೆಯ ಹೋರಾಟವು ಕಂಡುಬರುವುದಿಲ್ಲ. ಏಕೆಂದರೆ ಅಲ್ಲಿ ಪ್ರತಿಯೊಬ್ಬನೂ ಶಾಶ್ವತ ಅಸ್ತಿತ್ವವನ್ನು ಹೊಂದಿರುತ್ತಾನೆ. ಅಲ್ಲಿ ಅಸಮತೆ ಅಥವಾ ತಾರತಮ್ಯ ಇಲ್ಲ. ಪ್ರತಿಯೊಬ್ಬನೂ ಪರಮಪ್ರಭುವಿನ ಸೇವೆ ಮಾಡಬಯಸುತ್ತಾನೆ.
ಪ್ರಭುವನ್ನು ಅನುಕರಿಸಿ ಭೋಕ್ತೃವಾಗಲು ಯಾರೂ ಬಯಸುವುದಿಲ್ಲ. ಪ್ರತಿಯೊಂದು ವಸ್ತುವಿನ ಸೃಷ್ಟಿಕರ್ತನಾಗಿ ಭಗವಂತನು ಭೌತಿಕ ಜಗತ್ತಿನಲ್ಲಿರುವ ಜೀವಿಗಳೂ ಸೇರಿದಂತೆ ಸಮಸ್ತ ಒಡೆಯನೂ ಭೋಕ್ತೃವೂ ಆಗಿದ್ದಾನೆ. ಆದರೆ ಭೌತ ಜಗತ್ತಿನಲ್ಲಿ ಮಾಯೆಯ ಪ್ರಭಾವದಿಂದಾಗಿ ದೇವೋತ್ತಮ ಪರಮಪುರುಷನೊಂದಿಗಿನ ಈ ನಿತ್ಯ ಸಂಬಂಧವು ಮರೆತು ಹೋಗುತ್ತದೆ. ಹಾಗಾಗಿ ಜೀವಿಯು ಅಸ್ತಿತ್ವದ ಹೋರಾಟಕ್ಕೆ ಹಾಗೂ ಸತ್ವವುಳ್ಳದ್ದು ಉಳಿಯುವ ನಿಯಮಕ್ಕೆ ಬದ್ಧನಾಗುತ್ತಾನೆ. ಇಪ್ಪತ್ನಾಲ್ಕರ ಅನುವಾದ ಒಂದ್ಸರಿ ನೋಟ್ಟು ಶುರು ಮಾಡೋಣ. ವಾಸ್ತವವಾಗಿ ಇದೆಲ್ಲ ದೇವೋತ್ತಮ ಪರಪುರುಷನ ಪರಮೋನ್ನತ ಸಂಕಲ್ಪದಿಂದಲೇ ಆಗಿದೆ. ಕೆಲವೊಮ್ಮೆ ಜನರು ಒಬ್ಬರನ್ನೊಬ್ಬರು ರಕ್ಷಿಸುತ್ತಾರೆ, ಮತ್ತೆ ಕೆಲವೊಮ್ಮೆ ಅವರು ಪರಸ್ಪರ ಕೊಲ್ಲುತ್ತಾರೆ. ಪ್ರಪಾದ ಹೇಳ್ತಾ ಇದ್ದಾರೆ ಇಲ್ಲಿ, ಮೊದಲನೇ ವಾಕ್ಯದಲ್ಲೇ ಹೇಳ್ತಾ ಇದ್ದಾರೆ, ಜೀವಶಾಸ್ತ್ರಜ್ಞರು, ಇಂಗ್ಲಿಷಲ್ಲಿ ಆಂಥ್ರೋಪಾಲಜಿಸ್ಟ್ ಅಂತ ಹೇಳ್ತಾರೆ. ಜೀವಶಾಸ್ತ್ರಜ್ಞರು ಅಂದರೆ ನಮ್ಮ ಜೀವಿಗಳ ಸೃಷ್ಟಿ ಹೇಗಾಗಿದೆ ಅದನ್ನೆಲ್ಲ ಅಧ್ಯಯನ ಮಾಡೋರಿಗೆ ಜೀವಶಾಸ್ತ್ರಜ್ಞ ಅಂತ ಹೇಳ್ತಾರೆ. ಅವರು ಹೇಳುವಂಥ ಎರಡು ಪ್ರಮುಖವಾದಂತಹ ತತ್ವಗಳು ಏನಂದ್ರೆ, ಜೀವನ ಮಾಡುವ ಹೋರಾಟ ಅಥವಾ ಹೆಚ್ಚು ಬಲಶಾಲಿಯಾದವರ ಉಳಿಕೆ, ಎರಡು ತತ್ವಗಳಿದೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಯಾರಲ್ಲಿ ಹೆಚ್ಚು ಶಕ್ತಿ ಇದೆ ಅವ್ರು ಉಳಿತಾರೆ. ಮತ್ತೆ ಇನ್ನೊಂದು ನ್ಯಾಚುರಲ್ ಸೆಲೆಕ್ಷನ್. ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ಪ್ರಕೃತಿ ಆಯ್ಕೆ ಮಾಡುತ್ತೆ ಯಾರು ಉಳಿಯೋಕ್ಕೆ ಯೋಗ್ಯ ಅನ್ನೋದು. ಇದು ಎರಡು ಮುಖ್ಯವಾದ ತತ್ವಗಳು. ನಾವೆಲ್ಲ ಯಾರ್ಯಾರು ಓದಿದ್ದೀವಿ ಸ್ಕೂಲ್ ಕಾಲೇಜ್ಗಳಲ್ಲಿ, ಅವ್ರಿಗೆಲ್ಲ ಓದಿರ್ತೀವಿ. ಜ್ಞಾಪಕ ಇದೆಯಾ ಎಲ್ಲ ಓದಿರೋದು? ಡಾರ್ವಿನ್ ಥಿಯರಿ ಎಲ್ಲ ಜ್ಞಾಪಕ ಇದೆ ಓದಿದ್ದು? ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಯಾಕಂದ್ರೆ ಪ್ರಭುಪಾದರು ಮುಖ್ಯವಾಗಿ ಅದನ್ನೇ ಚೆನ್ನಾಗಿ ವಿವರಿಸ್ತಾ ಹೋಗ್ತಾ ಇದ್ದಾರೆ. ಇವತ್ತು ಅದನ್ನ ಚರ್ಚೆ ಮಾಡೋಣ. ಏನ್ ಪ್ರಭುಪಾದ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪ್ರಭುಪಾದಲ್ಲಿ ಡಾರ್ವಿನ್ ಥಿಯರಿ ಏನ್ ಹೇಳ್ತಾ ಇದ್ದಾರೆ ಅದನ್ನ ಅವ್ರು ತೆಗೆದಾಕ್ತಾ ಇಲ್ಲ. ಜೀವಿಗಳು ಹೋರಾಟ ಮಾಡ್ತಾರೆ ಅವರ ಮಧ್ಯೆ, ಅವರು ಮತ್ತೆ ಯಾರು ಅದರಲ್ಲಿ ಶಕ್ತಿವಂತರಾಗಿದ್ರೆ ಅವ್ರು ಉಳಿತಾರೆ ಅನ್ನುವಂಥ ತತ್ವ ಏನಿದೆ ಅದನ್ನು ಪ್ರಭುಪಾದರು ತೆಗೆದಾಕ್ತಾ ಇಲ್ಲ. ಏನ್ ಹೇಳ್ತಾ ಇದ್ದಾರೆ ಪ್ರಭುಪಾದರು? ಈ ತತ್ವಗಳಿದೆ, ಆದ್ರೆ ಈ ತತ್ವಗಳನ್ನು ಮಾಡ್ತಾರೆ ಅವರು. ನಾವು ಪ್ರಕೃತಿಯಲ್ಲಿ ಎಷ್ಟೋ ತತ್ವಗಳನ್ನು ನೋಡ್ತೀವಿ, ಏನ್ ಲಾಸ್ ಅಂತ ಹೇಳ್ತೀವಿ. ಹೇಗೆ ನಾವು ಒಂದು ಕಾನೂನಿಗೆ ಬದ್ಧವಾಗಿದ್ದೀವಿ, ಅದೇ ರೀತಿ ಪ್ರಕೃತಿಯ ಆಗುವಗಳು ಏನು ನೋಡ್ತೀವಿ ಅದು ಒಂದು ಕಾನೂನಿಗೆ ಬದ್ಧವಾಗಿದೆ, ಒಂದು ತತ್ವಗಳಿಗೆ ಬದ್ಧವಾಗಿದೆ. ಆ ತತ್ವಗಳನ್ನು ಮಾಡ್ತಾರೆ. ಉದಾಹರಣೆಗೆ ಸೂರ್ಯ ಉದಯಿಸ್ತಾನೆ, ನಿರ್ದಿಷ್ಟ ಸಮಯ, ಯಾವ ಸಮಯ ಉದಯಿಸ್ತಾನೆ ಅನ್ನೋದು ವರ್ಷದ ಮುಂಚೆ ಪಂಚಾಂಗದಲ್ಲಿ ಬರ್ದಿರ್ತಾರೆ. ಇಷ್ಟೇ ಟೈಮ್ ಕರೆಕ್ಟ್ ಆಗಿ ಇಷ್ಟು ಸೆಕೆಂಡ್ಗೆ ಉದಯ ಆಗ್ತಾನೆ ಸೂರ್ಯ ಅನ್ನೋದನ್ನ ಬರ್ದಿರ್ತಾರೆ. ಅಷ್ಟು ನಿಖರತೆಯಿಂದ ಸೂರ್ಯ ಉದಯ ಆಗುತ್ತೆ, ಸೂರ್ಯ ಅಸ್ತಮ ಆಗುತ್ತೆ. ಸೊ ನಾವು ಉದಾಹರಣೆಗೆ ಇಷ್ಟು ಗಂಟೆಗೆ ಕ್ಲಾಸ್ ಮಾಡಬೇಕು, ಇಷ್ಟು ಗಂಟೆಗೆ ರಥಯಾತ್ರೆ ಮಾಡಬೇಕು ಅಂತ ನೀಟಾಗಿ ಪ್ಲಾನ್ ಮಾಡ್ತೀವಿ. ಕೆಲವು ಸರಿ ಏರ್ಪೇರ್ ಆಗುತ್ತೆ. ಸೂರ್ಯ ಒಂದಿನ ಒಂದು ನಿಮಿಷ ಲೇಟ್ ಆಯ್ತು ಅಂತ, ಯಾವತ್ತಾನ ಲೇಟಾಗಿ ಬಂದಿದ್ದಾನೆ ಸೂರ್ಯ. ಈ ನಿಯಮಗಳನ್ನು ಮಾಡಿದವರು ಯಾರು? ಸೂರ್ಯ ಈ ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದಾನೆ, ಆದ್ರೆ ಮಾಡಿದವರು ಯಾರು? ಅದು ಭಗವಂತ. ಅದನ್ನು ಪ್ರಭಾವ ಹೇಳ್ತಾ ಇದ್ದಾರೆ. ನೈಸರ್ಗಿಕ ನಿಯಮದ ಹಿಂದೆ ದೇವೋತ್ತಮ ಪರಮಪುರುಷನ ಪರಮೋನ್ನತ ನಿರ್ದೇಶನ ಇದೆ ಎಂಬುದನ್ನು ಅವರು ತಿಳಿಯರು. ಇದನ್ನೇ ಗೀತೆಯಲ್ಲಿ ಪ್ರಭುಪಾದರು ಕೃಷ್ಣ ಹೇಳ್ತಾನೆ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೊಂದೆ ಜಗದ್ ವಿಪರಿವರ್ತತೆ. ಏನ್ ನೋಡ್ತೀವಿ ಜಗತ್ತಿನಲ್ಲಿ ಇದನ್ನೆಲ್ಲ ಪ್ರಕೃತಿ ಮಾಡ್ತಾ ಇದೆ. ಹೌದು, ಪ್ರಕೃತಿಯ ತತ್ವಗಳು ನಡೆಸ್ತಾ ಇದೆ, ಅದು ಸುಳ್ಳಲ್ಲ. ಅದನ್ನೇ ನಮ್ಮ ವಿಜ್ಞಾನಿಗಳು ಅಧ್ಯಯನ ಮಾಡ್ತಾ ಇರೋದು. ಕೆಲವೊಂದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ಕೆಲವು ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ಅವ್ರಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಮಾಡ್ತಾರೆ, ಅರ್ಥನೂ ಮಾಡ್ಕೋಬಹುದು. ಪ್ರಕೃತಿಯ ತತ್ವಗಳನ್ನು ಅರ್ಥ ಮಾಡ್ಕೊಂಡಿದ್ ಮಾತ್ರಕ್ಕೆ ಪ್ರಕೃತಿಗಳು ಅವರ ಅಧೀನದಲ್ಲಿ ಬರಲಿಲ್ಲ. ಪ್ರಕೃತಿ ಅರ್ಥ ಮಾಡ್ಕೊಂಡಿದ್ ಮಾತ್ರಕ್ಕೆ ಪ್ರಕೃತಿನ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಪ್ರಕೃತಿ ನಿಯಂತ್ರಿಸ್ತಾ ಇದ್ದೀನಿ ಅನ್ನುವಂತಹ ಒಂದು ಕಲ್ಪನೆ ತಪ್ಪಾಗತ್ತೆ. ಏಕೆಂದರೆ
ಮಯಾಧ್ಯಕ್ಷೇಣ, ಆ ಪ್ರಕೃತಿ ಏನೇ ಮಾಡ್ತಾ ಇದ್ರು ಅದು ಮಾಡೋದು ಯಾರ ಅಧ್ಯಕ್ಷತೆಯಲ್ಲಿ? ಕೃಷ್ಣನ ಅಧ್ಯಕ್ಷತೆಯಲ್ಲಿ. ಕೃಷ್ಣ ಯಾವ ರೀತಿ ನಿರ್ದೇಶನ ಮಾಡ್ತಾನೆ ಆ ರೀತಿ ಪ್ರಕೃತಿ ಮಾಡುತ್ತೆ ಹೊರತು ಪ್ರಕೃತಿ ಸ್ವಂತವಾಗಿ ಏನೂ ಮಾಡೋದಿಲ್ಲ, ನನ್ನ ಮನಸ್ಸಿಗೆ ಬಂದಾಗ ಏನೂ ಮಾಡೋದಿಲ್ಲ. ಏನು ಭಗವಂತ ನಿಯಮ ಹಾಕೊಟ್ಟಿದ್ದಾನೆ ಅದನ್ನು ಅನುಸರಿಸ್ಕೊಂಡು ಹೋಗುತ್ತೆ ಅಷ್ಟೇ. ಪ್ರಕೃತಿ ಪ್ರಭುವಿನ ನಿರ್ದೇಶನಕ್ಕೆ ಅನುಸಾರವಾಗಿಯೇ ವರ್ತಿಸುತ್ತದೆ ಎಂದು ಭಗವದ್ಗೀತೆಯಲ್ಲಿ ಸ್ಥಿರಪಡಿಸಿದೆ ಅದೇ ಶ್ಲೋಕ. ಆದ್ದರಿಂದ ಜಗತ್ತಿನಲ್ಲಿ ಅಕಸ್ಮಾತ್ ನಾವು ನೋಡ್ತೀವಿ ಶಾಂತಿಯುತವಾದ ವಾತಾವರಣ ಇದೆ, ಯಾವುದೇ ರೀತಿಯಾದ ಯುದ್ಧಗಳು ನಡೀತಾ ಇಲ್ಲ ಅಂತಂದ್ರೆ ಅದು ಭಗವಂತನ ಸಂಕಲ್ಪದ ಫಲ. ಯಾಕೆಂದ್ರೆ ಭಗವಂತ ಯಾವ ರೀತಿ ಸಂಕಲ್ಪ ಮಾಡ್ತಾನೆ ಆ ರೀತಿ ಪ್ರಕೃತಿ ನಡ್ಕೊಳ್ಳುತ್ತೆ. ಪ್ರಕೃತಿ ಸ್ವತಂತ್ರ ಅಲ್ಲ, ಭಗವಂತನ ಅಧೀನ ಪ್ರಕೃತಿ. ನಾವು ಸ್ವತಂತ್ರ ಅಲ್ಲ, ನಾವು ಪ್ರಕೃತಿಯ ಅಧೀನ, ಅಂದ್ರೆ ಮಾಯೆಯ ಅಧೀನ. ನಾವು ಯಾರು ಭಗವಂತನ ನಿಯಮಗಳನ್ನ ಪಾಲನೆ ಮಾಡಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನಾನೇ ಇನ್ನೊಬ್ರು ಕೈ ತಲೆ ಕೆಳಗೆ ಮಾಡೋದು, ಇನ್ನೊಬ್ರು ಕೈ ಕೆಳಗೆ ನಾನೇ ಇರ್ಬೇಕು, ನಾನು ಸ್ವಂತವಾಗಿರ್ತೀನಿ ಅಂತ ಜನ ಆರ್ಗ್ಯುಮೆಂಟ್ ಮಾಡ್ಬೋದು, ಕೇಳಿರ್ಬೋದು ನೀವು ಅದನ್ನ. ಅದೆಲ್ಲ ಸುಳ್ಳು. ಯಾಕಂದ್ರೆ ಯಾವತ್ತಿಗೂ ನಾವು ಪ್ರಕೃತಿಗೆ ಅಧೀನವಾಗಿ ಇರ್ತೀವಿ, ಮತ್ತೆ ನಮ್ಮ ಮನಸ್ಸಿನ ಆಸೆಗಳಿಗೆ ಅಧೀನವಾಗಿರ್ತೀವಿ. ನಾವು ಯಾವತ್ತೂ ಸ್ವತಂತ್ರವಾಗಿರೋದಿಲ್ಲ. ನಿಜವಾಗ್ಲೂ ನಾವು ಸ್ವತಂತ್ರ ಆಗಿರ್ಬೇಕು ಅಂದ್ರೆ ನಾವು ಭಗವಂತನ ಅಧೀನವಾಗಿದ್ರೆ ಮಾತ್ರ ನಮ್ಮ ನಿಜವಾದ ಸ್ವಾತಂತ್ರ್ಯನ ಅನುಭವಿಸಕ್ ಸಾಧ್ಯ. ಯಾರೊಬ್ರು ಒಂದು ಚರ್ಚೆ ಮಾಡ್ತಾ ಇದ್ರು, ಏನಿದ್ರೆ ಸಾಮಾನ್ಯವಾಗಿ ನಾವು ನಮ್ಮ ಸಂಸ್ಥೆಯಲ್ಲಿ ಏನಂತ ಹೇಳ್ತೀವಿ ಅಂತಂದ್ರೆ ನೀವು ಸ್ವತಂತ್ರವಾಗಿರೋದು ಒಳ್ಳೆಯದಲ್ಲ, ಭಗವಂತನ ಅಧೀನರಾಗಿ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ಅದಕ್ಕೆ ಅವರು ಉದಾಹರಣೆ ಕೊಟ್ಟರು. ಏನಂತಂದ್ರೆ ನಾವು ಸಾಮಾನ್ಯವಾಗಿ ಏನು ಉದಾಹರಣೆ ಕೊಡ್ತೀವಿ ಹಿಂಗೆ ಹೇಳಕ್ಕೆ, ನೋಡಿ ಯಾವುದೋ ಒಂದು ನಾಯಿ ಇದೆ ಕೊಡ್ತೀವಿ. ಆ ನಾಯಿ ಬೀದಿ ನಾಯಿ ಆಗಿದ್ರೆ ಸ್ವತಂತ್ರವಾಗಿರುತ್ತೆ, ಅದಕ್ಕೆ ಒತ್ತದ್ದು ಕೂಡ ಸಿಗೋದು ಕಷ್ಟ. ಜನ ತಿನ್ನೋಕೋದ್ರೆ ಜನ ಕಲ್ಲೊಡೆದು ಓಡಿಸ್ತಾರೆ. ಅದೇ ಯಾರ್ದಾನ ಮನೇಲಿ ಸಾಕಿದ ನಾಯಿಗೆ ಅಡುಗೆ ಮಾಡ್ಬಿಟ್ಟು ಬೇಕಾದ್ರೆ ತಂದು ಬಿಡಿಸ್ತಾರೆ, ಅದಲ್ಲೇ ಕಟ್ಟಾಕಿರ್ತಾರೆ, ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನೆಕ್ಸ್ಟ್ ಹೊತ್ತಿನ ಊಟ ಏನು ಅಂತ ಅದು ಯೋಚನೆ ಮಾಡೋದು ಬೇಕಾಗಿಲ್ಲ. ಅದು ಈಗಿನ ಕಾಲದಲ್ಲಂತೂ ಮಕ್ಕಳಿಗಿನ ಹೆಚ್ಚಾಗಿ ನೋಡ್ಕೋತಾರೆ ನಾಯಿಗಳನ್ನ. ಅದಕ್ಕೋಸ್ಕರ ಒಂದು ಪುಟ್ಟು ಮನೆ ಮಾಡಿರ್ತಾರೆ, ನಾನು ನೋಡಿದ್ದೀನಿ ಎಷ್ಟೊಂದು ಕಡೆ. ಅದಕ್ಕೋಸ್ಕರ ಒಂದು ಬೆಡ್ ಮಾಡಿರ್ತಾರೆ ಮಲ್ಕೊಳ್ಳೋಕ್ಕೋಸ್ಕರ, ನಾಯಿ ಮಲ್ಕೊಳ್ಳೋಕ್ಕೋಸ್ಕರ. ಅದಕ್ಕೆ ಬಟ್ಟೆ ಹಾಕ್ತಾರೆ, ಅಲ್ಲಿ ನೋಡಿರ್ಬೋದು ನೀವು. ನಾಯಿಗಳಿಗೆ ಮನುಷ್ಯರಿಗಿನ್ನ ಹೆಚ್ಚು ಪ್ರಾಶಸ್ತ್ಯವಾಗಿ ನೋಡ್ಕೋತಾರೆ, ಮಕ್ಕಳಿಗಿನ್ನ ಹೆಚ್ಚು ಪ್ರಾಶಸ್ತ್ಯವಾಗಿ ನೋಡ್ಕೋತಾರೆ. ಅದನ್ನ ನೋಡಿದ್ದೀವಿ ನಾವು. ಸಾಕು ನಾಯಿನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ಬೀದಿ ನಾಯಿಗೇನು ಸಿಗಲ್ಲ. ಅದು ಉದಾಹರಣೆ ನಾವೆಲ್ಲ ಕೊಟ್ಟಿದ್ದೀವಿ ಅಲ್ವಾ? ನಾವು ಯಾರ್ಯಾರು ಕ್ಲಾಸ್ ಕೊಟ್ಟಿದ್ದೀರಾ, ಅದು ಯಾರು ಕ್ಲಾಸ್ ಕೇಳಿದ್ದೀರಾ ಅವ್ರಿಗೆಲ್ಲ ಗೊತ್ತು ಉದಾಹರಣೆ ಕೊಡ್ತಾರೆ ಅಂತ. ಅದಕ್ಕೆ ಯಾರೋ ಒಬ್ಬರು ಮರು ಪ್ರಶ್ನೆ ಮಾಡೋದು, ಹೌದು ಅದೇನೋ ಸತ್ಯ ನೀವು ಹೇಳೋದು, ಆದ್ರೆ ಈ ಸಾಕಿದ ನಾಯಿಗೆ ಸ್ವಾತಂತ್ರ್ಯ ಇಲ್ಲ. ಅದು ಎಲ್ಲಿ ಬೇಕಂದ್ರೆ ಯಾವಾಗ ಬೇಕಾದ್ರೆ ಹೋಗಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗಲೂ ಅದಕ್ಕೆ ಒಂದು ಬಂದಿ ಆಗಿರುತ್ತೆ. ನನಗೆ ಬೇಕಾದಂಗೆ ಅದು ಮಾಡಕ್ ಸಾಧ್ಯ ಇಲ್ಲ. ಅದು ಕೂಡ ಸಿಗ್ಬೋದು, ಆದ್ರೆ ಬೇಕಾದಂಗೆ ಮಾಡೋ ಸ್ವಾತಂತ್ರ್ಯ ಇಲ್ಲ. ಆದ್ರೆ ಬೀದಿನಾಗ ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಫುಲ್ ಸ್ವಾತಂತ್ರ್ಯ ಇದೆ. ಏನ್ ಬೇಕಾದ್ರೆ ನನ್ನ ಮನಸ್ಸಿಗೆ ಏನು ಅನ್ಸತ್ತೋ ಅದನ್ನ ಮಾಡ್ಬೋದು. ಅವರು ಅದನ್ನ ಉದಾಹರಣೆಯನ್ನ ಎಕ್ಸ್ಟೆಂಡ್ ಮಾಡಿದ್ರು. ಯಾವ ರೀತಿ ಅಂತಂದ್ರೆ, ಉದಾಹರಣೆಗೆ ಬ್ರಿಟಿಷರು ಆಳ್ತಾ ಇದ್ದಾಗ ಅವರು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ರು. ಟೈಮ್ಗೆ ನಮಗೆ ಸಂಬಳ ಕೊಡ್ತಾ ಇದ್ರು, ಊಟ ಸಿಗ್ತಾ ಇತ್ತು, ಎಲ್ಲ ಆಗ್ತಾ ಇತ್ತು. ಮತ್ತೆ ಯಾಕೆ ಬ್ರಿಟಿಷರ್ನ ನಾವು ಭಾರತ ಬಿಟ್ಟು ತೊಲಗಿ ಅಂತ ಆಂದೋಲನ ಮಾಡಿದ್ದು? ಅವಶ್ಯಕತೆ ಇರ್ಲಿಲ್ವಲ್ಲ. ಆದ್ರೂ ನಾವು ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂತಂದ್ರೆ ನಮಗೆ ಸ್ವಾತಂತ್ರ್ಯನೇ ಹೆಚ್ಚು ಮುಖ್ಯ. ಬ್ರಿಟಿಷರು ಹಾಕ್ತಾ ಇದ್ದಂತಹ ಏನು ಹಣ ಆಗಿರ್ಬೋದು, ಊಟ ಆಗಿರ್ಬೋದು, ನಮ್ಗೆ ಅದು ಹೆಚ್ಚು ರುಚಿ ಇಲ್ಲ. ಸ್ವತಂತ್ರವಾಗಿದ್ದು ನಾವು ದುಡ್ಕೊಂಡು ತಿನ್ನೋದು ನಮ್ಗೆ ಹೆಚ್ಚು ರುಚಿ. ಅದೇ ರೀತಿ ಇನ್ನೊಬ್ರು ಅಧೀನ ಆಗಿದ್ರೆ ಅದ್ರಲ್ಲಿ ಹೆಚ್ಚು ಆನಂದ ಇಲ್ಲ, ಸ್ವತಂತ್ರವಾಗಿದ್ರೆ ಆನಂದ ಅಂತ ಅವ್ರನ್ನ ಆರ್ಗ್ಯುಮೆಂಟ್ ಹಾಕ್ತಾ ಇದ್ರು. ಅದಕ್ಕೆ ಯಾರು ನಾನು ಉತ್ತರ ಕೊಟ್ಟಿಲ್ಲ ಅವ್ರಿಗೆ, ಬಟ್ ನಾನು ಮನಸ್ಸಲ್ಲಿ ಏನು ಅನ್ಕೊಂಡಿದ್ದೆ ನಿಮ್ಗೆ ಹೇಳ್ತಾ ಇದ್ದೀನಿ. ಹೌದು, ಒಬ್ಬ ದುರುಳ ಕೆಟ್ಟ ಮಾಲೀಕನ ಕೆಳಗೆ ಇರಕ್ಕಿನ್ನ ಸ್ವತಂತ್ರವಾಗಿರೋದೇ ಉತ್ತಮ. ಬ್ರಿಟಿಷರ್ಸ್ ಏನು ಅವರು ಮಾಲೀಕರಾಗಿದ್ರು, ಆದ್ರೆ ಅವರ ಸ್ವಾರ್ಥಕ್ಕೋಸ್ಕರ, ನಮ್ಮನ್ನು ಉದ್ಧಾರ ಮಾಡಕ್ಕೋಸ್ಕರ ಆಗಲಿ, ನಮ್ಮೊಳ್ಳೇದಕ್ಕಾಗ್ಲಿ ಅಲ್ಲ. ಅವರ ಸ್ವಾರ್ಥವನ್ನ ಬಳಸ್ಕೊಳ್ಳೋಕ್ಕೋಸ್ಕರ, ನಮ್ಮಲ್ಲಿ ಚೆನ್ನಾಗಿ ಕೆಲಸ ತೆಗೆದು ಅವ್ರ ಹಣ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಗೆ ಊಟ ಆಗ್ತಾ ಇತ್ತು ಅಷ್ಟೇ. ನಮ್ಮ ಏಳಿಗೆಗೋಸ್ಕರ ಅವ್ರ ಮನಸ್ಸಿಗೆ ಇರ್ಲಿಲ್ಲ ಯಾವತ್ತು.
ಸೊ ಅದು ಸ್ವಾತಂತ್ರ್ಯಕ್ಕಿನ ಅದು ಕೆಟ್ಟದು. ಸ್ವತಂತ್ರವಾಗಿದ್ರೆ ನಮಗೆ ಆ ಥರ ಎಲ್ಲ ಬಂಧನ ಇಲ್ಲ, ಉತ್ತಮ. ಆದರೆ ಅದಕ್ಕಿಂತ ಒಂದು ಉತ್ತಮ ಯಾವುದು ಅಂತಂದ್ರೆ ಒಬ್ಬ ಒಳ್ಳೆ ಮಾಲೀಕನ ಕೆಳಗಿರೋದು. ಯಾಕಂದ್ರೆ ಒಳ್ಳೆ ಮಾಲೀಕ ಏನ್ ಮಾಡ್ತಾನೆ ಅಂದ್ರೆ ಅವನು ನಮ್ಗೇನು ಒಳ್ಳೇದೋ ಅದಕ್ಕೋಸ್ಕರ ಅವನು ಕೆಲಸ ಮಾಡ್ತಾನೆ. ಒಳ್ಳೆ ಮಾಲೀಕನ ಕೆಳಗಿರೋದು ಯಾವ ತರ ಅಂದ್ರೆ ಹೇಗೆ ತಂದೆ ತಾಯಿ ರಕ್ಷಣೆಯಲ್ಲಿ ಒಂದು ಮಗು ಇರುತ್ತೆ ಆ ಥರ. ಆಗ ಮಗುಗೆ ನಿಜವಾದ ಸ್ವಾತಂತ್ರ್ಯ ಇರುತ್ತೆ. ಏಕೆಂದ್ರೆ ಮಗುಗೆ ಯಾವ್ದು ಒಳ್ಳೇದೋ ಅದನ್ನು ಮಾಡುವ ಸ್ವಾತಂತ್ರ್ಯ ಮಗು ಕೊಡ್ತಾರೆ ತಂದೆ ತಾಯಿ. ಮಗುಗೆ ಯಾವ್ದು ಕೆಟ್ಟದೋ ಅದನ್ನು ಮಾಡಕ್ಕೆ ಮಾತ್ರ ಸ್ವಾತಂತ್ರ್ಯ ಕೊಡಲ್ಲ, ಅಷ್ಟೇ ತಾನೆ. ಮಗು ಆಟ ಆಡ್ಕೊಳ್ಳೋದು ಬಿಟ್ಬಿಡ್ತಾರೆ, ಏನ್ ಬೇಕಾದ್ರೆ ಅವನಂತ. ಯಾವಾಗ ಬೆಂಕಿ ಮುಟ್ಟಕ್ಕೆ ಹೋಗುತ್ತೆ ಅವಾಗ ತೆಗಿತಾರೆ, ಗೊತ್ತಾಯ್ತಲ್ಲ. ಸೊ ಯಾವಾಗ ಸ್ವಾತಂತ್ರ್ಯ ಕೆಟ್ಟದಾಗುತ್ತೆ ಅಂದ್ರೆ ಆ ಸ್ವಾತಂತ್ರ್ಯಕ್ಕೆ ಏನು ಅಂಕೆ ಇದ್ರೆ ಕೆಟ್ಟದನ್ನು ಮಾಡೋ ಸ್ವಾತಂತ್ರ್ಯ, ಒಳ್ಳೇದನ್ನು ಮಾಡೋ ಸ್ವಾತಂತ್ರ್ಯ ಇದ್ರೆ ಅದು ನಮ್ಗೆ ಅದರಿಂದ ತೊಂದರೆ ಆಗುತ್ತೆ. ಆದ್ರೆ ಒಳ್ಳೇದನ್ನು ಮಾಡಕ್ಕೆ ಫುಲ್ ಸ್ವಾತಂತ್ರ್ಯ, ಕೆಟ್ಟದನ್ನು ಮಾಡೋದ್ರಿಂದ ತಡೀತಾರೆ ಯಾರು? ನಮ್ಮ ಮೇಲೆ ಕಾಳಜಿ ಇರುವಂತ ಮಾಲೀಕರು. ಉದಾಹರಣೆ ತಂದೆ ತಾಯಿ ಮಕ್ಕಳು ನೋಡ್ಕೊಳ್ಳೋ ರೀತಿ. ಅದರಿಂದ ಯಾವುದು ಮುಖ್ಯವಾಗಿರುತ್ತಿಲ್ಲಿ, ಯಾವುದು ಎಲ್ಲದಕ್ಕಿಂತ ಶ್ರೇಷ್ಠ ಅಂದ್ರೆ ಒಳ್ಳೆ ಮಾಲೀಕರ ಕೆಳಗಿರೋದು. ಕೆಟ್ಟ ಮಾಲೀಕರ ಕೆಳಗಿರೋದಕ್ಕಿಂತ ಸ್ವತಂತ್ರವಾಗಿರೋದು ಉತ್ತಮ. ಆದರೆ ಒಳ್ಳೆ ಮಾಲೀಕರ ಕೆಳಗಿರೋದು ಎಲ್ಲದಕ್ಕಿಂತ ಉತ್ತಮ. ಇದು ಒಂದು ನನ್ನ ಕಡೆಯಿಂದ ಮನಸ್ಸಿಗೆ ಬಂದಂತ ಉತ್ತರ. ಅದೇ ರೀತಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಜಗತ್ತು ಸ್ವಾತಂತ್ರ್ಯವಾಗಿಲ್ಲ, ಭಗವಂತನ ಸಂಕಲ್ಪ ಶಕ್ತಿ ನಡೀತಾ ಇದೆ. ಭಗವಂತ ನೇರವಾಗಿ ಇಂಟರ್ಫಿಯರ್ ಆಗೋದಿಲ್ಲ, ದೈನಂದಿನ ಆಗುವಗಳಿಗೆ ಅವನು ಯಾವತ್ತೂ ನೇರವಾಗಿ ಇಂಟರ್ಫಿಯರ್ ಆಗೋದಿಲ್ಲ. ಆದರೆ ಅವನ ಸಂಕಲ್ಪದ ಪ್ರಕಾರ ಪ್ರಕೃತಿ ಅದನ್ನು ನಡೆಸುತ್ತೆ. ಶಾಂತಿ ನೆಲೆಸಿದೆ ಅಂದ್ರೆ ಅದು ಭಗವಂತನ ಸಂಕಲ್ಪದ ಪ್ರಕಾರ ಪ್ರಕೃತಿಯ ಶಾಂತಿನೇ ನೆಲೆಸಿದೆ. ಒಂದು ಯುದ್ಧ ಆಗ್ತಾ ಇದೆ ಅಂದ್ರೆ ಅದು ಭಗವಂತನ ಸಂಕಲ್ಪದ ಪ್ರಕಾರ, ಯಾಕೆಂದ್ರೆ ಅವಶ್ಯಕತೆ ಇದೆ. ಜನ ಕೆಟ್ಟ ಕೆಲಸಗಳನ್ನು ಮಾಡಿ ಹೆಚ್ಚು ಮಾಡ್ತಾ ಇದ್ದಾರೆ, ಈಗ ಪಾಪ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ದಿನನಿತ್ಯ ಲಕ್ಷಾಂತರ ಪ್ರಾಣಿಗಳನ್ನು ವಧೆ ಮಾಡ್ತಾ ಇದ್ದಾರೆ ಕೇವಲ ತಮ್ಮ ನಾಲ್ಗೆಯ ರುಚಿಗೋಸ್ಕರ ಅಷ್ಟೇ. ಶಾಸ್ತ್ರ ಹೇಳಿದೆ ಬೇರೆ ಆಹಾರ ಇಲ್ಲ ಅಂದ್ರೆ ನೀವು ಮಾಂಸಾಹಾರ ಮಾಡಿ ಅಂತ ಇದೆ. ಆದರೆ ಯಥೇಚ್ಛವಾಗಿ ಆಹಾರ ಇದ್ದರೂ ಸಹಿತ ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ ಎಷ್ಟೊಂದು ಪ್ರಾಣಿ ಹಾನಿ ಮಾಡ್ತಾ ಇದ್ದಾರೆ, ಎಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರೆ. ಇದನ್ನ ಭಗವಂತ ನೋಡ್ಕೊಂಡು ಸುಮ್ಮನೆ ಇರ್ತಾನೆ? ಖಂಡಿತ ಸುಮ್ಮನೆ ಇರಲ್ಲ. ಅಂತಹ ಸಮಯದಲ್ಲಿ ಭಗವಂತನ ಸಂಕಲ್ಪದಿಂದ ಪ್ರಕೃತಿ ಏನ್ ಮಾಡುತ್ತೆ ಅಂತಂದ್ರೆ ಯುದ್ಧಗಳನ್ನ ರಚನೆ ಮಾಡುತ್ತೆ. ಎರಡು ದೇಶಗಳ ಮಧ್ಯೆ ಯುದ್ಧ ಮಾಡಿ ಎಲ್ಲ ಪಾಪಗಳು ನಾಶ ಆಗ್ತದೆ. ಗೊತ್ತಾಯ್ತಲ್ಲ, ಅದು ಭಗವಂತನ ಸಂಕಲ್ಪ. ಅದಕ್ಕೆ ಪ್ರಭಾವ ಹೇಳ್ತಾ ಇದ್ದಾರೆ, ತೇನ ವಿನ ತೃಣಮಪಿ ನಚಲತಿ. ಅವನ ಇಚ್ಛೆ ಇಲ್ಲದೆ ಲೋಕದಲ್ಲಿ ಒಂದು ಹುಲ್ಲಿನ ಕಡ್ಡಿ ಸಹಿತ ಅಲಗಾಡೋದಿಲ್ಲ. ಭಗವಂತ ವಿಧಿಸಿರುವ ಶಾಸನ ಅಥವಾ ತತ್ವಗಳಿಗೆ ಯಾವಾಗ ನಾವು ವಿಧೇಯರಾಗಿ ನಡೆದುಕೊಳ್ಳುವುದಿಲ್ಲವೋ ಆಗ ಜನರ ನಡುವೆ, ರಾಷ್ಟ್ರಗಳ ನಡುವೆ ಯುದ್ಧ ಸಂಭವಿಸುತ್ತದೆ. ಆಯ್ತಾ? ಇದು ಒಂದು ಅರ್ಧ ಭಾಗದ ತಾತ್ಪರ್ಯದ. ಸರಿ, ನಾನು ಇವಾಗ ಜೀವಶಾಸ್ತ್ರಜ್ಞರ ಏನು ತತ್ವ ಇದೆ ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬಿಟ್ಟು ಆಮೇಲೆ ಇನ್ನ ಅರ್ಧ ಭಾಗದ ಭಾವಾರ್ಥನ ನಾನು ಜೋಡಣೆ ಮಾಡ್ತೀನಿ ಅವಾಗ. ಇವಾಗ ನಾವು ಸ್ವಲ್ಪ ಬೋರ್ಡ್ ಯೂಸ್ ಮಾಡೋಣ. ಬೋರ್ಡಲ್ಲಿ ಬರೆದು ತೋರ್ಸೋಣ. ಕೊಡಿ ಬೋರ್ಡ್ನ. ಶಾಸ್ತ್ರಜ್ಞರು ಏನು ಒಂದು ಎವಲ್ಯೂಷನ್ ಅಂತ ಹೇಳ್ತಾರೆ. ಏನಂತ ಕನ್ನಡದಲ್ಲಿ ಎವಲ್ಯೂಷನ್ಗೆ? ಜೀವ ವಿಕಸನ. ಸರಿ, ಜೀವ ವಿಕಸನ ಹೇಗಾಗುತ್ತೆ ಅನ್ನೋದನ್ನ ಅವರು ಹೇಳ್ತಾರೆ. ಇದನ್ನ ನಾವು ಯಾಕೆ ನೋಡ್ತಾ ಇದ್ದೀವಿ ಅಂದ್ರೆ ಪ್ರಭುಪಾದರು ಎಷ್ಟೋ ಕಡೆ ಅದನ್ನ ಕಂಡಮ್ ಮಾಡಿದ್ದಾರೆ, ಆ ತತ್ವ ಸರಿ ಇಲ್ಲ ಅಂತ. ಇವತ್ತಿನ ಶ್ಲೋಕದಲ್ಲಿ ಯಾವ ತರ ಹೇಳಿದರೆ ಅದು ಸರಿ ಅಂತ ಹೇಳಿದ್ದಾರೆ. ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಪ್ರಭುಪಾದ ಯಾವ ತರ ಹೇಳ್ತಾ ಇದ್ದಾರಲ್ಲ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದ್ರ ಬಗ್ಗೆ ಇವತ್ತು ಸ್ವಲ್ಪ ನಾವು ನೋಡೋಣ, ಸ್ವಲ್ಪ ಆಳವಾಗಿ ನೋಡೋಣ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಸುಮಾರು ಪ್ರಮಾಣಗಳಿದೆ. ಪ್ರಮಾಣ ಅಂದ್ರೆ ಶಾಸ್ತ್ರ ಅಥವಾ ಜ್ಞಾನವನ್ನು ತಿಳ್ಕೊಳ್ಳೋ ಬಗೆ. ಪ್ರಮಾಣ ಆಯ್ತಾ? ಪ್ರಮಾಣ ಅಂದ್ರೆ
ನಾವು ಯಾವ ರೀತಿ ಜ್ಞಾನವನ್ನು ಗಳಿಸ್ತೀವಿ. ಮೂರು ರೀತಿಯಾದ ಪ್ರಮಾಣಗಳು, ತುಂಬಾ ಮೂರಕ್ಕಿಂತ ಹೆಚ್ಚಿದೆ, ಬಟ್ ಮೂರು ನಮಗೆಲ್ಲ ಗೊತ್ತಿರೋದು. ಯಾವುದು? ಪ್ರತ್ಯಕ್ಷ. ಕೇಳಿಲ್ವಾ ಯಾರು ಇದನ್ನ? ಪ್ರಮಾಣಗಳು ಪ್ರತ್ಯಕ್ಷ ಪ್ರಮಾಣ ಅಂತ ಕೇಳಿಲ್ವಾ? ಕೇಳಿದ್ರೆ ಇಲ್ಲ? ಪ್ರತ್ಯಕ್ಷ ಪ್ರಮಾಣ. ಆಮೇಲೆ ಎರಡನೇದು ಅನುಮಾನ. ಮೂರನೇದು ಏನು ಪ್ರಮಾಣಗಳು ಅಂದ್ರೆ ನಾನು ಹೇಳಿದಂಗೆ ಜ್ಞಾನವನ್ನು ಪಡೆಯುವ ಮಾರ್ಗ, ಬಗೆ. ಆಯ್ತಾ? ಪ್ರತ್ಯಕ್ಷ ಪ್ರಮಾಣ ಅಂತಂದ್ರೆ ನಮ್ಮ ಪಂಚ ಇಂದ್ರಿಯಗಳಲ್ಲಿ ನಾವು ಪಂಚೇಂದ್ರಿಯಗಳನ್ನ ನಾವು ಜ್ಞಾನೇಂದ್ರಿಯ ಆಗ್ತೀವಿ. ಜ್ಞಾನೇಂದ್ರಿಯ 5 ಇದೆ, ಕರ್ಮೇಂದ್ರಿಯ 5 ಇದೆ. ಗೊತ್ತಾ ಎಲ್ಲರಿಗೂ? ಯಾವುದು ಜ್ಞಾನೇಂದ್ರಿಯ 5? ನಾಲ್ಗೆ. ಆಯ್ತಾ? ಕರ್ಮೇಂದ್ರಿಯ 5 ಯಾವುದು? ಹಾ, ಅದೇ ಬಾಯಿ ಅಥವಾ ನಾಲ್ಗೆ. ನಾಲ್ಗೆ ಎರಡೂ ಆಗುತ್ತೆ. ಯಾಕೆಂದ್ರೆ ಒಂದು ರುಚಿ ಮಾಡ್ಬೇಕಾದ್ರೆ ಅದು ಜ್ಞಾನೇಂದ್ರಿಯ ಆಗುತ್ತೆ, ಮಾತಾಡ್ಬೇಕಾದ್ರೆ ಅದು ಕರ್ಮೇಂದ್ರಿಯ ಆಗುತ್ತೆ. ನಾಲ್ಗೆನ ಎರಡು ಉಳಿಸ್ತೀವಿ. ಸರಿ, ನಾನು ಹೇಗೆ ಹೇಳ್ತಾ ಇರೋದು ಪಂಚ ಕರ್ಮೇಂದ್ರಿಯಗಳಿಗೆ ಪಂಚೇಂದ್ರಿಯ ಅಂತ ಸಾಮಾನ್ಯ ಹೇಳ್ತೀವಿ ಅಂದ್ರೆ ಪಂಚ ಜ್ಞಾನೇಂದ್ರಿಯ. ಏನಕ್ಕೆ ಜ್ಞಾನೇಂದ್ರಿಯ ಅಂತೀವಿ ಅಂದ್ರೆ ಆ 5ರಿಂದ ನಾವು ಜ್ಞಾನವನ್ನು ಪಡ್ತೀವಿ. ಕಣ್ಣಿನಿಂದ ನೋಡಿ ಎಲ್ಲಿ ಯಾವ ವಸ್ತು ಎಲ್ಲಿದೆ ಅಂತ ನೋಡಿ ತಿಳ್ಕೊತೀವಿ. ಕಿವಿಯಿಂದ ಕೇಳ್ತೀವಿ, ಕಿವಿಯಿಂದ ಕೇಳ್ಬಿಟ್ಟು ಜ್ಞಾನ ಪಡ್ಕೋತೀವಿ ಅಲ್ವಾ? ಉದಾಹರಣೆಗೆ ನನಗೇನೋ ಗೊತ್ತಿಲ್ಲಪ್ಪ, ಯಾರನ್ನೋ ಕೇಳ್ತೀವಿ, ಅವರು ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟಾಗ ನಾನು ಕೇಳಿಸ್ಕೊಂಡಾಗ ಜ್ಞಾನ. ಇವಾಗ ಅದೇ ಥರ, ಅದಕ್ಕೆ ನಾವು ತುಂಬಾ ಪ್ರಶಸ್ತಿ ಕೊಡ್ತೀವಲ್ಲ ಕೇಳಿಸ್ಕೊಳ್ಳೋದಕ್ಕೆ. ಶ್ರವಣ ಮಾಡಿ ಯಾಕೆ ಹೇಳ್ತೀವಿ ಅಂದ್ರೆ ಅದು ಜ್ಞಾನ ಮಾಡುವಂಥ ಒಂದು ಉತ್ತಮವಾದಂಥ ಮಾರ್ಗ ಶ್ರವಣ. ಮತ್ತೆ ಯಾವುದೋ ಒಂದು ವಸ್ತು ಇದೆ, ಅದರ ರುಚಿ ಯಾವ ಥರ ಇದೆ ಅಂತ ನೋಡ್ಬೇಕಾದ್ರೆ ನಾಲ್ಗೆ ಇಟ್ಕೊಂಡು ಅದರಿಂದ ಜ್ಞಾನ ಬರುತ್ತೆ. ಅಥವಾ ಯಾವುದೋ ಒಂದು ವಸ್ತು ಇದೆ, ಅದು ಶೀತವಾಗಿದೆಯಾ ಉಷ್ಣವಾಗಿದೆಯಾ ಅಂತ ನೋಡಿ ಮುಟ್ಟಿ ನೋಡಿ ಗೊತ್ತಿರ್ತದೆ, ಸ್ಪರ್ಶ. ಆಯ್ತಾ? ಸೊ ಈ ರೀತಿಯಾಗಿ ಪಂಚ ಜ್ಞಾನೇಂದ್ರಿಯಗಳಿಂದ ನಾವು ಪಡ್ಕೋತೀವಿ ಜ್ಞಾನ. ಪ್ರತ್ಯಕ್ಷ ಪ್ರಮಾಣ ಅಂತಂದ್ರೆ ಯಾವುದು ಪಂಚೇಂದ್ರಿಯಗಳಿಂದ ಮುಟ್ಟಿ ನಾವು ಪಡ್ಕೋತೀವಿ ಅಥವಾ ಯಾವುದು ನಮಗೆ ನೇರವಾಗಿ ಭಾಸವಾಗುತ್ತೆ, ನೇರವಾಗಿ ಗೊತ್ತಾಗುತ್ತೆ, ಪ್ರತ್ಯಕ್ಷ. ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ. ಸರಿನಾ? A implies B ಅಂತ ಬರ್ತಿದ್ದೀವಿ. ಅದೇನು ಅಂತ ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ಬೇಕಾರೆ. ಸೊ ಪ್ರತ್ಯಕ್ಷ ಪ್ರಮಾಣದಲ್ಲಿ ನಮಗೆ ಎರಡೂ ಗೋಚರ ಆಗುತ್ತೆ. ಎ ಅನ್ನೋದು ಒಂದು ಸತ್ಯ ವಾಸ್ತವ, ಬಿ ಅನ್ನೋದು ಇನ್ನೊಂದು ವಾಸ್ತವ. ಆಯ್ತಾ? ನಮ್ಗೆ ಎರಡೂ ಗೋಚರ ಆಗುತ್ತೆ. ಉದಾಹರಣೆಗೆ ನಾವು ಬೆಂಕಿ ಮುಡ್ತೀವಿ, ಕೈ ಸುಡುತ್ತೆ, ಕರೆಕ್ಟಾ? ಅದು ಪ್ರತ್ಯಕ್ಷವಾಗಿ ಗೊತ್ತಿರೋ ವಿಚಾರ. ಮುಟ್ಟದು ಎ ಅನ್ಕೊಳ್ಳಿ, ಸುಡೋದು ಬಿ. ಎ ಎಂಪ್ಲೈಸ್ ಬಿ. ನಾನು ಮುಟ್ಟರೆ ಸುಡುತ್ತೆ, ಮುಟ್ಟಿಲ್ಲ ಅಂದ್ರೆ ಸುಡಲ್ಲ, ಕರೆಕ್ಟಾ? ಮಕ್ಕಳು ಯಾವುದನ್ನು ಪ್ರತ್ಯಕ್ಷವಾಗಿ ನೋಡೋಕೆ ಅಷ್ಟೇ, ಎಲ್ಲಾವುದನ್ನು ಬಾಯಲ್ಲಿ ಹೇಳ್ಕೊಳಕ್ ಹೋಗ್ತಾರೆ, ಎಲ್ಲಾವುದನ್ನು ಮುಟ್ಟಕ್ಕೆ ಹೋಗ್ತಾರೆ, ಹೌದಾ? ಅವ್ರು ಎಲ್ಲಾ ಜ್ಞಾನವನ್ನ ಪ್ರತ್ಯಕ್ಷ ಪ್ರಮಾಣದಲ್ಲಿ ನೋಡಕ್ ಹೋಗ್ತಾರೆ, ಅದು ಸುಳ್ಳಲ್ಲ. ಹೆಚ್ಚು ತಿಳಿದವರು ಏನ್ ಮಾಡ್ತಾರೆ ಅಂತಂದ್ರೆ ಅನುಮಾನದಿಂದ ತಿಳ್ಕೋತಾರೆ. ಬುದ್ಧಿ ಇರೋರು ಇವಾಗ ಅದೇ ಬೆಂಕಿ ಮುಟ್ರೆ ಸುಡುತ್ತೆ ಅಂತ ನಾವು ಕೇಳಿ ತಿಳ್ಕೊತೀವಿ. ಅದು ಚಿಕ್ಕ ಮಕ್ಕಳು ಆತರ ಅಲ್ಲ. ಅಥವಾ ತಿರ್ಗೋ ಫ್ಯಾನಲ್ಲಿ ಕೈ ಇಟ್ಟರೆ ಕೈ ಕಟ್ಟಾಗತ್ತೆ ಅಂತ ತಂದೆ ತಾಯಿ ಬಿಡಲ್ಲ ಮುಟ್ಟಕ್ಕೆ. ಮಕ್ಕಳು ಇಲ್ಲ ತಿರುಗ್ತೇನೆ ಚೆನ್ನಾಗಿದೆ ನೋಡಕ್ಕೆ ಮುಟ್ಟಕ್ಕೆ ಹೋಗ್ತಾರೆ. ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಫ್ಯಾನ್ ಆಫ್ ಮಾಡ್ತಾರೆ, ಆಫ್ ಮಾಡಿ ನಿಧಾನವಾಗಿ ತಿರುಗ್ಬೇಕಾದ್ರೆ ಮಕ್ಕಳು ಮುಟ್ಟಕ್ಕೆ ಬಿಡ್ತಾರೆ. ಅವಾಗ ಅದಕ್ಕೆ ನೋವಾಗುತ್ತೆ, ಅವಾಗ ಗೊತ್ತಾಗುತ್ತೆ ಓ ಇನ್ಮೇಲೆ ಮುಟ್ಬಾರ್ದು, ಮುಟ್ಟಿದ್ರೆ ನೋವಾಗುತ್ತೆ. ಗೊತ್ತಾಯ್ತಾ? ಆ ತರ ಜ್ಞಾನವನ್ನ ಮಕ್ಕಳು ಪಡ್ಕೊಂಡ್ರು, ಅದರಿಂದ ಪ್ರತ್ಯಕ್ಷದಿಂದ. ಅನುಮಾನ ಪ್ರಮಾಣ ಯಾವ ತರ ಅಂತಂದ್ರೆ
ನನಗೆ ಇದು ವಾಸ್ತವವಾಗಿ ಗೊತ್ತು, ಎ ಅನ್ನೋದು ಗೊತ್ತು, ಬಿ ಅನ್ನೋದನ್ನ ನಾನು ಅನುಮಾನಿಸ್ತೀನಿ. ಓ ಅದಾಗಿರ್ಬೋದು ಅಂತ. ಉದಾಹರಣೆಗೆ ಎಲ್ಲೋ ಹೊಗೆ ಬರ್ತಾ ಇದೆ, ಅದು ವಾಸ್ತವ. ನಾನೇನು ಅನುಮಾನ ಮಾಡ್ತೀನಿ ಅವಾಗ? ಹೊಗೆ ಬರ್ತಾ ಇದೆ ಅಂದ್ರೆ ಏನಾಗಿರ್ಬೋದು? ಅಲ್ಲಿ ಬೆಂಕಿ ಇರ್ಬೋದು. ಅಲ್ಲಿ ಬೆಂಕಿ ಇರೋದ್ರಿಂದ ಹೊಗೆ ಬರ್ತಾ ಇದೆ. ಸಾಮಾನ್ಯವಾಗಿ ಅನುಮಾನ ನನಗೆ ಯಾವ ರೀತಿ ದೃಢವಾಗಿ ಒಳ್ಳೆ ಅನುಮಾನ ಯಾರು ಮಾಡಕ್ ಸಾಧ್ಯ ಅಂದ್ರೆ ಅವರ ಬುದ್ಧಿಶಕ್ತಿ ಚೆನ್ನಾಗಿರ್ಬೇಕು, ಅಥವಾ ಅವ್ರು ಚೆನ್ನಾಗಿ ಪ್ರತ್ಯಕ್ಷವಾಗಿ ನೋಡಿರ್ಬೇಕು, ಎಷ್ಟೊಂದ್ ಕಡೆ ನೋಡಿರ್ಬೇಕು. ಬೆಂಕಿ ಬಂದಾಗೆಲ್ಲ ಹೊಗೆ ಬರ್ತಾ ಇದೆ ಅಂತ ನೋಡಿರ್ಬೇಕು. ಅವಾಗ ಏನಾಗುತ್ತೆ, ಕಡೆಗೆ ದೂರದಲ್ಲಿ ಹೊಗೆ ನೋಡಿದಾಗ ಬೆಂಕಿ ಇದೆ, ಅದಕ್ಕೆ ಹೊಗೆ ಬರ್ತಾ ಇದೆ ಅಂತ. ಹೌದಾ? ಅನುಮಾನ ಪ್ರಮಾಣವು ಒಂದು ಪ್ರಮಾಣವೇ. ಸಾಮಾನ್ಯವಾಗಿ ನಾವೇನು ತಿಳಿಸ್ಕೊಂಡಲ್ಲಿ ಶಬ್ದ ಪ್ರಮಾಣವೇ ಶ್ರೇಷ್ಠ, ಅದು ಮಾತ್ರ ಮುಖ್ಯ, ಬಾಕಿ ಎಲ್ಲ ಮುಖ್ಯ ಇಲ್ಲ ಅನ್ನೋ ತರ ಹೇಳ್ತೀವಿ. ಅದು ಸುಳ್ಳು. ಶಾಸ್ತ್ರದಲ್ಲಿ ಆ ಥರ ಹೇಳಿಲ್ಲ. ಶಾಸ್ತ್ರದಲ್ಲಿ ಪ್ರತ್ಯಕ್ಷ ಅನುಮಾನ ತಪ್ಪು ಅಂತ ಎಲ್ಲೂ ಹೇಳಿಲ್ಲ. ಏನಂತ ಹೇಳಿದ್ದಾರೆ? ಆಧ್ಯಾತ್ಮಿಕ ತತ್ವಗಳು ನಿಮಗೆ ಪ್ರತ್ಯಕ್ಷ ಅನುಮಾನದಿಂದ ಮೊದಲು ಕೈಗೆಟಕಲ್ಲ. ಆಧ್ಯಾತ್ಮಿಕ ತತ್ವಗಳು ನಿಮಗೆ ಶಬ್ದದಿಂದ ಫಸ್ಟ್ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಶಬ್ದದಿಂದ ಸ್ವೀಕಾರ ಮಾಡಿ ನಾವು ಸಾಧನೆ ಮಾಡ್ತಾ 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 ಕ್ರಮೇಣವಾಗಿ ಆ ಜ್ಞಾನವು ನಮಗೆ ಪ್ರತ್ಯಕ್ಷ ಅಥವಾ ಅನುಮಾನದಿಂದ ಸಿಗುತ್ತೆ. ಉದಾಹರಣೆ, ಜಪ ಮಾಡಿ ನಿಮ್ಮ ಹೃದಯ ಶುದ್ಧಿ ಆಗುತ್ತೆ ಅಥವಾ ನೀವು ಆನಂದದಿಂದ ತುಂಬ್ತೀರಾ ಅನ್ನೋದು, ಅದು ಹೃದಯ ಶುದ್ಧಿ ಆಗುತ್ತೆ ತಗೊಳ್ಳೋಣ. ಅದನ್ನ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ನಮಗೆ ಅದು ಮೊದಲು ಗೋಚರ ಆಗುತ್ತೆ, ಪ್ರತ್ಯಕ್ಷವಾಗಿ ಗೋಚರ ಆಗಲ್ಲ. ಅನುಮಾನಿಸಕ್ಕೂ ಗೊತ್ತಿಲ್ಲ ನಮಗೆ, ಆಗತ್ತಾಗಲ್ಲ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಇದು ಶಬ್ದ ಸ್ವೀಕಾರ ಮಾಡಬೇಕು. ಶಬ್ದ ಪ್ರಮಾಣ ಅಂದ್ರೆ ಯಾರಾದರೂ ತಿಳಿದವರು, ಅಧಿಕೃತವಾಗಿ ತಿಳಿದವರು ಯಾರಾದರೂ ಗುರುಗಳು. ಇವತ್ತು ಗುರುಪೂರ್ಣಿಮೆ, ಬಹಳ ವಿಶೇಷವಾದ ದಿನ. ಗುರುಗಳಿಂದ ಶಬ್ದ ಪ್ರಮಾಣವನ್ನು ಸ್ವೀಕಾರ ಮಾಡ್ತೀವಿ. ಯಾಕಂದ್ರೆ ಅವರು ಅದನ್ನ ಪ್ರತ್ಯಕ್ಷವಾಗೂ ನೋಡಿದರೆ, ಅನುಮಾನವಾಗೂ ನೋಡಿದರೆ ಆ ವಾಸ್ತವನ. ನಮಗದು ಗೋಚರ ಇಲ್ಲ. ಅವರು ಅವರ ಶಬ್ದದಿಂದ, ಅವರ ವಾಣಿಯಿಂದ, ಗುರು ವಾಣಿ ಅಂತ ಹೇಳ್ತೀವಿ ನೋಡಿ, ಅವರ ವಾಣಿಯ ಬಲದಿಂದ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ಸ್ವೀಕಾರ ಮಾಡಿ ನಾವು ಸಾಧನೆ ಇಳಿದಾಗ, ಸಾಧನೆ ಮಾಡ್ತಾ ಮಾಡ್ತಾ ಕ್ರಮೇಣವಾಗಿ ನಮಗೂ ಗೋಚರ ಆಗುತ್ತೆ, ಪ್ರತ್ಯಕ್ಷವಾಗಿ ನಮಗೂ ಗೋಚರ ಆಗುತ್ತೆ. ಹೌದು, ಜಪ ಮಾಡಿದ್ರಿಂದ ಹೃದಯ ಶುದ್ಧಿ ಆಗ್ತಾ ಇದೆ ಅಂತ ನಮಗೂ ಗೋಚರ ಆಗತ್ತೆ. ಯಾವಾಗ ಗೋಚರ ಆಗುತ್ತೆ? ಅವಾಗ ನಮ್ಮ ನಂಬಿಕೆ ಶಾಸ್ತ್ರದಲ್ಲಿ, ಗುರುವಾಣಿಯಲ್ಲಿ ಹೆಚ್ಚಾಗುತ್ತೆ. ಹೌದೋ ಇಲ್ವೋ? ಸೊ ಪ್ರತ್ಯಕ್ಷ ಅನುಮಾನ ತಪ್ಪು ಅಂತಲ್ಲ, ಅದು ನಮ್ಮ ಶ್ರದ್ಧೆಯನ್ನು ಹೆಚ್ಚು ಮಾಡುತ್ತೆ. ಹೌದು, ಆದ್ರೆ ಆದೌ ಶ್ರದ್ಧಾ ಗುರುವಾಣಿ ಮೇಲೆ ಇರಬೇಕು. ಮೊದಲಿಗೆ ನಾವು ಸ್ವಲ್ಪ ಶ್ರದ್ಧೆಯನ್ನು ಗುರುವಾಣಿಯಲ್ಲಿ ಇಟ್ಟರೆ ಮಾತ್ರ ನಾವು ಸಾಧನೆ ಮಾಡಕ್ ಸಾಧ್ಯ. ಅವಾಗ ಮಾತ್ರ ಪ್ರತ್ಯಕ್ಷವಾಗಿ ಸಾಧನೆಯ ಫಲ ಸಿಗಕ್ಕೆ ಸಾಧ್ಯ. ನಾನು ಗುರುವಾಣಿಯಲ್ಲಿ ಶಬ್ದದಲ್ಲಿ ಶ್ರದ್ಧೆ ಇಡ್ದೇನೆ ನಾನು ಸುಮ್ಮನೆ ಕೂತ್ಕೊಂಡು ಏನಾಗುತ್ತೆ ಅಂದ್ರೆ ಪ್ರತ್ಯಕ್ಷವಾಗೂ ಬಲವಾಗೂ ನನಗೂ ಸಾಧನೆಯ ಫಲ ಸಿಗೋದಿಲ್ಲ. ಅದಾಯ್ತಾ ಹೇಳಿದ್ದು? ಅದರಿಂದ 3 ಪ್ರಮಾಣಗಳೇನು ಅಂತ ನಾವು ತಿಳ್ಕೊಳ್ಳಿ. ಈಗ ಜೀವ ಸೈನ್ಸ್ ಅಂತ ಏನ್ ಹೇಳ್ತೀವಿ, ವಿಜ್ಞಾನ ಅಂತ ಹೇಳ್ತೀವಿ, ಅವರು ಸಾಮಾನ್ಯವಾಗಿ ಇವೆರಡಕ್ಕೆ ಮಾತ್ರ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾರೆ. ಅವರ ಶಬ್ದದಲ್ಲಿ ನಂಬಿಕೆ ಇದೆ. ಅವ್ರು ಸಾಮಾನ್ಯವಾಗಿ ಪ್ರತ್ಯಕ್ಷವಾಗಿ ನೋಡ್ಬೇಕದನ್ನ. ಅದಾದ್ಮೇಲೆ ಪ್ರತ್ಯಕ್ಷವಾಗಿ ನೋಡೋದನ್ನ ಅಬ್ಸರ್ವೇಷನ್ ಅಂತ ಕರೀತಾರೆ. ಆಮೇಲೆ ಹೈಪೋಥೆಸಿಸ್ ಮಾಡ್ತಾರೆ. ಹೈಪೋಥೆಸಿಸ್ ಅಂದ್ರೆ ಅನುಮಾನ ಮಾಡ್ತಾರೆ. ಎ ಇದ್ರೆ ಬಿ ಆಗುತ್ತೆ ಅಂತ ಅವ್ರು ಅನುಮಾನ ಮಾಡ್ತಾರೆ. ಅದನ್ನ ಆಕ್ಚುಲ್ ಅಬ್ಸರ್ವೇಷನ್ ಮಾಡ್ತಾರೆ. ಕೆಲವು ಕಡೆ ನೋಡ್ತಾರೆ ಎ ಬಿ ಆಯ್ತು ಅಂತ, ಆಮೇಲೆ ಅದನ್ನ ಅವರು ಲಾ ಮಾಡ್ತಾರೆ. ಆಯ್ತಾ? ಕೆಲವುದನ್ನ ಬರೀ ಅನುಮಾನ ಮಾಡ್ತಾರೆ, ಅದನ್ನ ಪ್ರತ್ಯಕ್ಷವಾಗಿ ನೋಡಿಲ್ಲ ಅವ್ರು ಇನ್ನೂ ಆಗತ್ತೆ ಅಂತ. ಅವಾಗ ಅದೇನಾಗುತ್ತೆ? ಥಿಯರಿ ಆಗುತ್ತೆ. ಥಿಯರಿ, ಡಾರ್ವಿನ್ಸ್ ಲಾ ಅಂತೀವ, ಡಾರ್ವಿನ್ಸ್ ಥಿಯರಿ ಅಂತೀವ. ಥಿಯರಿ ಅಂದ್ರೇನು? ಅದು ಅನುಮಾನ, ಹೈಪೋಥೆಸಿಸ್. ಅದಕ್ಕೆ ಅವರು ಸ್ವಲ್ಪ ಉದಾಹರಣೆಗಳು ಕೊಡ್ತಾರೆ. ಆದರೆ ವಿಜ್ಞಾನ ಏನಂತಂದ್ರೆ ಸ್ವಲ್ಪ ಅದನ್ನು ಸಾಕಾಗಲ್ಲ, ಎಲ್ಲಾ ರೀತಿಯಾದ ಕೇಸಸ್ ನೋಡ್ಬೇಕು ನಾವು, ಕಡೆಗೆ ಶುರುವಾಗುತ್ತೆ.
ಸೊ ಇವಾಗ ನಾವು ಏನು ಜೀವಶಾಸ್ತ್ರ ಹೇಳ್ತಾ ಇದ್ದಾರೆ ಈ ಥಿಯರಿ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. 10 ನಿಮಿಷ. ಅವ್ರು ಹೇಳೋದೇನೆಂದ್ರೆ, ಮೊದಲು ಈ ಡಾರ್ವಿನ್ ಥಿಯರಿ ಅಂತ ಏನಿದೆ ಅದರಲ್ಲಿ ಎಷ್ಟೊಂದು ಹಂತಗಳಿದೆ. ಮೊದಲನೇ ಹಂತ ಏನಂದ್ರೆ ವೇರಿಯೇಷನ್, ಕನ್ನಡದಲ್ಲಿ ವೈವಿಧ್ಯತೆ. ನಾವು ಪ್ರಪಂಚದಲ್ಲಿ ನೋಡ್ತೀವಿ, ವೈವಿಧ್ಯತೆ ಇದೆಯೋ ಇಲ್ವೋ? ಇದೆ. ಪ್ರತಿಯೊಂದು ಜೀವಿಯಲ್ಲೂ ಮನುಷ್ಯರ ಮಧ್ಯೆ ವೈವಿಧ್ಯತೆ ಇದೆ, ಪ್ರಾಣಿಗಳ ಮಧ್ಯೆ ವೈವಿಧ್ಯತೆ ಇದೆ, ಮನುಷ್ಯ ಪ್ರಾಣಿಗಳ ಮಧ್ಯೆ ವೈವಿಧ್ಯತೆ ಇದೆ. ಸೊ ಇದು ಪ್ರತ್ಯಕ್ಷವಾಗಿ ಕಾಣುವಂಥದ್ದು, ನಾವೆಲ್ಲ ಒಪ್ಕೊಳ್ಳೋದು ಅಲ್ವಾ? ಇದೆಲ್ಲ ಇದೆ. ಎರಡನೇದವ್ರು ಹೇಳೋದು ಓವರ್ ಪ್ರೊಡಕ್ಷನ್. ಓವರ್ ಪ್ರೊಡಕ್ಷನ್ ಅಂದ್ರೆ ಅವಶ್ಯಕತೆಗೂ ಮೀರಿ ಉತ್ಪಾದನೆ ಮಾಡೋದು. ಉದಾಹರಣೆಗೆ ಯಾವುದೇ ಪ್ರಾಣಿಗಳು, ನಿಮ್ಮ ಬೆಕ್ಕು ನಾಯಿ ಸಾಕಿದ್ರೆ ಗೊತ್ತಾಗುತ್ತೆ. ಒಂದು ಬೆಕ್ಕು ಸಾಮಾನ್ಯ ಎಷ್ಟು ಮರಿ ಹಾಕ್ಬೋದು? 3, 4, 5, 6 ಒಂದ್ಸರಿ. ಅದ್ರ ಕಡೆಗೆ ಉಳಿಯೋದು 1, 2 ಉಳಿಯೋದು. ಸಸಿಗಳು, ಮರಗಿಡಗಳು ಎಷ್ಟೊಂದು ಹೂಗಳು, ಎಷ್ಟೊಂದು ಬೀಜಗಳು, ಎಷ್ಟೊಂದು ಹಣ್ಣುಗಳನ್ನು ಉತ್ಪಾದನೆ ಮಾಡ್ತವೆ. ಅದು ಕೆಲವು ಮಾತ್ರ ಮರಗಳಾಗಿ ಹುಟ್ಟುತ್ತವೆ, ಸುಮಾರು ಆಗಲ್ಲ. ಸೊ ಈ ಓವರ್ ಪ್ರೊಡಕ್ಷನ್ ಅಥವಾ ಅತಿಯಾದ ಉತ್ಪಾದನೆ ಅದು ವಾಸ್ತವ, ಅದನ್ನು ನಾವು ನೋಡಿದ್ವಿ ಅಲ್ವಾ? ಮೂರನೇದು ಕಾಂಪಿಟೇಷನ್ ಅಥವಾ ಸ್ಪರ್ಧೆ, ಅಥವಾ ಇದನ್ನ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಇದನ್ನೇ ಇವತ್ತು ನಾವು ಚರ್ಚೆ ಮಾಡ್ತೇವೆ. ಒಂದು ಸಂಘರ್ಷ. ಉದಾಹರಣೆಗೆ ನೀವು ಒಂದು ಬ್ರೆಡ್ ತುಣುಕೋ ಯಾವ್ದನ್ನ ನೀವು ಒಂದು ಸುಮಾರು ನಾಯಿಗಳು ಹಾಕಿದ್ರೆ ಎಲ್ಲವೂ ಒಂದು ಅಟ್ಯಾಕ್ ಮಾಡ್ತಾರೆ, ನಂಗೆ ಬೇಕು ನಂಗೆ ಬೇಕು. ನೋಡಿದಿರಲ್ವ ಆ ಸಂಘರ್ಷ? ಯಾರಿಗೆ ಸಿಗುತ್ತೋ ಅವು ಆ ನಾಯಿ ಅದರ ಶಕ್ತಿ ಹೆಚ್ಚಾಗುತ್ತೆ, ಯಾಕಂದ್ರೆ ಅದು ಊಟ ಮಾಡಿದೆ. ಯಾವ್ದು ಸಿಗಲ್ವೋ ಆ ಶಕ್ತಿ ಕಮ್ಮಿ. ಅದಕ್ಕೆ ಯಾಕದು ಸಿಕ್ತು? ಯಾಕಂದ್ರೆ ಅದ್ರ ಶಕ್ತಿ ಇತ್ತು, ಬೇರೆದನ್ನ ಓಡಿಸಿದೆ. ಬೇರೆ ನಾಯಿಗಳನ್ನ ಓಡಿಸೋ ಶಕ್ತಿ ಅದರಲ್ಲಿ ಇತ್ತು, ಅದಕ್ಕೆ ಅದನ್ನು ಪಡ್ಕೊಂಡು. ಸೊ ಈ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಥವಾ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ನೆಕ್ಸ್ಟ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಆಯ್ತಾ? ನಾಲ್ಕನೇದು ಅಡ್ಯಾಪ್ಟೇಷನ್. ಅಡ್ಯಾಪ್ಟೇಷನ್ ಅಂದ್ರೆ ಹೊಂದ್ಕೊಳ್ಳೋದು. ಉದಾಹರಣೆಗೆ ನಾವು ಈಗ ಸಾಮಾನ್ಯವಾಗಿ ಭಾರತನ ಟ್ರಾಪಿಕಲ್ ಕ್ಲೈಮೇಟ್ ಅಂತ ಹೇಳ್ತೀವಿ, ಉಷ್ಣ ಪ್ರದೇಶ. ಯಾವುದು? ಎಕ್ಸಿಸ್ಟೆನ್ಸ್ ಅಂದ್ರೆ ಬದುಕಬೇಕು ಅನ್ನೋದಕ್ಕೋಸ್ಕರ ಸಂಘರ್ಷ ಮಾಡೋದು. ಸರಿನಾ? ಸೊ ಅಡ್ಯಾಪ್ಟೇಷನ್ ಅಂತಂದ್ರೆ ನಾನು ಹೊಂದ್ಕೊಳ್ಳೋದು. ಉದಾಹರಣೆಗೆ ಹೇಳ್ದಾಗೆ ನಾವು ಉಷ್ಣ ಪ್ರದೇಶದಲ್ಲಿದ್ದವರು ಹೊಸದಾಗಿ ಒಂದು ಶೀತ ಪ್ರದೇಶಕ್ಕೆ ಹೋದ್ರೆ, ಉದಾಹರಣೆಗೆ ದಕ್ಷಿಣ ಭಾರತದಿಂದ ನಾವು ಉತ್ತರ ಭಾರತಕ್ಕೆ ಯಾವ್ದಾದ್ರು ಕೆಲವು ಸ್ಥಳಗಳು, ಹರಿದ್ವಾರ, ಅಲ್ಲೆಲ್ಲ ನಾವು ಹೋದ್ರೆ ನಾವು ಅದು ತುಂಬಾ ಚಳಿ ಆಗುತ್ತೆ. ಅಲ್ಲೇ ಸುಮಾರು ಒಂದು 6 ತಿಂಗಳು, 1 ವರ್ಷ, 2 ವರ್ಷ ಇದ್ರೆ ನಮ್ಮ ದೇಹ ಅಲ್ಲಿ ಹೊಂದ್ಕೊಳ್ಳುತ್ತೆ ಅಲ್ವಾ? ಸೊ ಇವೆಲ್ಲ ಪ್ರಕೃತಿಯಲ್ಲಿ ಕಾಣಸಿಗುತ್ತೆ, ಎಲ್ಲ ಸುಳ್ಳಲ್ಲ, ಇದೆಲ್ಲ ಅವೆಲ್ಲ ನಮ್ಗೆ ಕಾಣಕ್ಕೆ ಸಿಗುತ್ತೆ. 5ನೇದು ಅವಾಗ ನಾನು ಬರ್ತಿದ್ದು ಸರ್ವೈವಲ್ ಆಫ್ ಫಿಟ್ಟೆಸ್ಟ್. ಯಾರು ಅತ್ಯಂತ ಹೆಚ್ಚು ಸೂಕ್ತರೋ ಅಥವಾ ಶಕ್ತಿಶಾಲಿಗಳೋ ಅವರು ಉಳಿತಾರೆ. ಉದಾಹರಣೆ ನಾನು ಹೇಳಿದಂಗೆ ಅತಿಯಾದ ಉತ್ಪಾದನೆ ಆದಾಗ ಹೆಚ್ಚು ಮಕ್ಕಳನ್ನ ಅವರು ಒಂದು ಪ್ರಾಣಿಗಳು ಪ್ರೊಡ್ಯೂಸ್ ಮಾಡಬಹುದು, ಉತ್ಪಾದನೆ ಮಾಡಬಹುದು. ಆದರೆ ಯಾರು ಉಳಿತಾರೆ ಅಂದ್ರೆ ಕಡೆಗೆ
ಯಾರಲ್ಲಿ ಹೆಚ್ಚು ಒಂದು ಸಾಮರ್ಥ್ಯ ಇರುತ್ತೆ ಉಳಿಯಕ್ಕೆ ಅವರು ಉಳಿತಾರೆ. ಕರೆಕ್ಟಾ? ಇಲ್ಲಿ ತನಕ ಎಲ್ಲ ಒಪ್ಕೋತೀರಾ? ಎಲ್ಲ ನಾವು ಪ್ರಕೃತಿಯಲ್ಲಿ ಇದನ್ನ ನೋಡ್ತಾ ಇದೀವಿ, ಅದು ವಾಸ್ತವ. ನಿಮ್ಮ ಕೈಯಲ್ಲಿ ಹಿಡ್ಕೋ ಬೋರ್ಡ್ನ. ಆರನೆಯದು ನ್ಯಾಚುರಲ್ ಸೆಲೆಕ್ಷನ್, ಪ್ರಕೃತಿಯ ಆಯ್ಕೆ ಅಥವಾ ಸ್ವಾಭಾವಿಕ ಆಯ್ಕೆ ಅಂತ. ಪ್ರಭುಪಾದರು ಇವತ್ತು ಭಾವಾರ್ಥದಲ್ಲಿ ಹೇಳಿರೋದು 5 ಮತ್ತು 6ನೇ. ಆಯ್ತಾ? ಸೊ ನ್ಯಾಚುರಲ್ ಸೆಲೆಕ್ಷನ್, ಸಹಜವಾಗಿ ಯಾವ ಒಂದು ಇಲ್ಲ ಅಡಾಪ್ಟೇಷನ್ ಅಂತ ಹೇಳಿದ್ರೆ ಹೊಂದಿಕೊಳ್ಳುವಿಕೆ, ಬದಲಾವಣೆಗಳಾಗುತ್ತೆ ದೇಹದಲ್ಲಿ ಆಗ್ಬೋದು. ಆಯ್ತಾ? ಯಾವ ಬದಲಾವಣೆಗಳು ನಮ್ಮ ಉಳಿವಿಕೆಗೆ ಸಹಕಾರಿಯಾಯಿತೋ ಅವು ಉಳ್ಕೋತವೆ. ಯಾವ ಬದಲಾವಣೆಗಳು ಮಾಡೋದ್ರಿಂದ ನಾನು ಹೆಚ್ಚು ಶಕ್ತಿಶಾಲಿ ಆದ್ನೋ, ನನ್ನ ಉಳಿವಿಕೆಗೆ ಅದು ಸಹಾಯ ಮಾಡ್ತೋ, ಅವು ಸೆಲೆಕ್ಟೆಡ್ ಅಂದ್ರೆ ಮುಂದಿನ ಪೀಳಿಗೆಗೆ ಹಸ್ತಾಂತರ ಆಗುತ್ತೆ. ಉದಾಹರಣೆಗೆ ಕೈಗಾರಿಕೆಯ ಕ್ರಾಂತಿ ಆಯಿತು, ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಅವಾಗ ಏನಾಯ್ತು ಅಂದ್ರೆ ಸಿಕ್ಕಾಪಟ್ಟೆ ಹೊಗೆ ಬಿಡಕ್ಕೆ ಶುರು ಮಾಡಿ. ಇಂಗ್ಲೆಂಡಿನಲ್ಲಿ ಒಂದು ಪ್ರದೇಶ ಇತ್ತು, ಅಲ್ಲೆಲ್ಲ ಮರಗಳಿತ್ತು. ಅಲ್ಲಿ ಒಂದು ಹಸಿರು ಬಣ್ಣದ ಹುಳುಗಳು ಜಾಸ್ತಿ ಇತ್ತು. ಹಸಿರು ಬಣ್ಣ, ಕಂದು ಬಣ್ಣ 2 ಬಣ್ಣದ ಹುಳುಗಳು ಇದ್ವು. ಹಸಿರು ಬಣ್ಣದ ಹುಳುಗಳು ಜಾಸ್ತಿ ಸಂಖ್ಯೆ ಇತ್ತು. ಯಾವಾಗ ಈ ಕೈಗಾರಿಕೆಯ ಕ್ರಾಂತಿ ಆಯಿತು, ತುಂಬಾ ಫ್ಯಾಕ್ಟ್ರಿಗಳು ಬಂತು, ಅವೆಲ್ಲ ಹೊಗೆ ಬಿಡಕ್ಕೆ ಶುರು ಮಾಡಿತು. ಹೊಗೆ ಬಿಟ್ಟು ಏನಾಯ್ತು ಅಂತಂದ್ರೆ ಮರಗಳ ಮೇಲೆಲ್ಲ ಹೊಗೆ ಕುತ್ಕೊಂಡು ಆ ಮರದ ಬಣ್ಣ ಏನಾಯ್ತು ಅಂದ್ರೆ ಸ್ವಲ್ಪ ಕಂದು ಬಣ್ಣ ತಿರುಗಿತು. ಆಯ್ತಾ? ಮುಂಚೆ ಯಾವ್ದು ಜಾಸ್ತಿ ಇತ್ತು? ಹಸಿರು ಬಣ್ಣದ ಹುಳುಗಳು ಜಾಸ್ತಿ ಇತ್ತು. ಯಾಕಂದ್ರೆ ಹಸಿರು ಎಲೆ ಮೇಲೆ ಹಸಿರು ಬಣ್ಣದ ಹುಳುಗಳು ಕೂತ್ಕೊಂಡಾಗ ಬೇರೆ ಪಕ್ಷಿಗಳು ಯಾವುದು ಅದನ್ನ ನೋಡಕ್ ಆಗ್ತಾ ಇರಲಿಲ್ಲ. ಈ ಕಂದು ಬಣ್ಣದ ಹುಳುಗಳು ನೀಟಾಗಿ ಕಾಣ್ತಾ ಇತ್ತು, ಅವುಗಳನ್ನು ತಿನ್ಕೋತಾ ಇತ್ತು. ಆದ್ರೆ ಇವಾಗ ಏನಾಯ್ತು, ಎಲ್ಲಾ ಕಡೆ ಹೊಗೆ ಕೂತ್ಕೊಂಡಾಗ ಹಸಿರು ಬಣ್ಣದ ಹುಳುಗಳು ಜಾಸ್ತಿ ಪಕ್ಷಿಗಳು ಕಾಣಕ್ ಶುರುವಾಯ್ತು, ಕಂದು ಬಣ್ಣದ ಹುಳುಗಳು ಕಾಣ್ತಾ ಇರಲಿಲ್ಲ. ಅದಕ್ಕೆ ಕಂದು ಬಣ್ಣದ ಹುಳುಗಳ ಸಂಖ್ಯೆ ಜಾಸ್ತಿ ಆಯ್ತು. ಅದಾಯ್ತಾ? ಸೊ ಈ ರೀತಿಯಾಗಿ ಪ್ರಕೃತಿಯಲ್ಲಿ ಇವೆಲ್ಲ ಕಾಣುತ್ತೆ. ಇವ್ಯಾವುದೂ ಸುಳ್ಳಲ್ಲ. ಇಲ್ಲಿ ತನಕ ನಾವು ಹೇಳಿರೋದು, ನಾವು ಡಾರ್ವಿನ್ ತತ್ವಗಳು ಸುಳ್ಳು ಅಂತೀವಿ, ಇವೆಲ್ಲ ಸುಳ್ಳ ಅಲ್ಲ. ಯಾವುದು ಇವೆಲ್ಲ ನಾವು ಅನ್ಕೊಳ್ಳಿ. ಅಂದ್ರೆ ವಾಸ್ತವವಾಗಿ ಗೊತ್ತಿರುವಂತಹ ಸಂಗತಿಗಳು. ಎ ಇಂದ ಬಿ ಸಿಗುತ್ತೆ. ಇದಕ್ಕೆ ಏನಂತೀವಿ ಅಂದ್ರೆ ನಾವು ಸಂಸ್ಕೃತದಲ್ಲಿ ಹೇತು, ಇದಕ್ಕೆ ಪರಿಣಾಮ. ಇದು ಹೇತು, ಇದು ಪರಿಣಾಮ. ಹೇತು ಅಂದ್ರೆ ಕಾಸ್, ಪರಿಣಾಮ ಅಂದ್ರೆ ಎಫೆಕ್ಟ್. ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಅಂತೀವಿ. ಆಯ್ತಾ? ಕಾರಣ ಮತ್ತೆ ಪರಿಣಾಮಗಳ ಒಂದು ಸಂಬಂಧ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಈಗ. ಗೊತ್ತಾಯ್ತಾ? ಸೊ ಇವೆಲ್ಲ ಕಾರಣದಿಂದ ಅವ್ರು ಏನು ಮಾಡಿದ್ರು ಮುಂದೆ ಅಂತಂದ್ರೆ, ಅದ್ರಲ್ಲೂ ಒಂದು ಟೆಕ್ನಿಕ್ ಇದೆ. ಅದ್ರಲ್ಲೂ ಸಂಪೂರ್ಣವಾಗಿ ತಪ್ಪು ಅನ್ನಕ್ಕಾಗಲ್ಲ. ಉದಾಹರಣೆಗೆ ಮುಂದೆ ಅವ್ರು ಹೇಳಿದ್ರು ಇನ್ಹೆರಿಟೆನ್ಸ್. ಇನ್ಹೆರಿಟೆನ್ಸ್ ಅಂದ್ರೆ ಏನು ಅರ್ಥ ಆಗತ್ತಾ? ಇನ್ಹೆರಿಟೆನ್ಸ್ ಅಂದ್ರೆ ಅನುವಂಶೀಯವಾಗಿ ತಂದೆ ತಾಯಿಯಿಂದ ಮಕ್ಕಳಿಗೆ ಬರುವಂತಹ ಕೆಲವು ಟ್ರೇಟ್ಸ್, ಅವರ ಕೆಲವು ಲಕ್ಷಣಗಳು ಅನುವಂಶೀಯವಾಗಿ ತಂದೆ ತಾಯಿಯಿಂದ ಮಕ್ಕಳಿಗೆ ಬರೋದು ಇನ್ಹೆರಿಟೆನ್ಸ್. ಅದನ್ನ ನಾವೆಲ್ಲ ನೋಡಿದೀವೋ ಇಲ್ವೋ? ನೋಡಿದ್ವಿ.
ಸಾಮಾನ್ಯವಾಗಿ ತಂದೆ ತಾಯಿ ತರನೇ ಮಕ್ಕಳು ಕಾಣ್ತಾರೆ. ಅವರ ಕೆಲವು ಸ್ವಭಾವಗಳು ಬರುತ್ತೆ ಅವರಿಗೆ, ನಾವು ನೋಡಿದ್ದೀವಿ. ಅವರ ಕೆಲವು ಲಕ್ಷಣಗಳು, ಅವರ ದೇಹದ ಕೆಲವು ಸ್ವರೂಪಗಳು ಎಲ್ಲವೂ ತಂದೆ ತಾಯಿ ತರ ಇರುತ್ತೆ ಅಲ್ವಾ. ತಂದೆ ತಾಯಿ ಇಲ್ಲದ್ರೆ ಅಜ್ಜಿ ತಾತನ ತರನೂ ಇರ್ಬೋದು, ಯಾಕಂದ್ರೆ ಅದು ಆನುವಂಶಿಕವಾಗಿ ಜೆನೆಟಿಕಲಿ ಬಂದಿರುತ್ತೆ. ಸರಿ, ಸೊ ಇನ್ಹೆರಿಟೆನ್ಸು ಅದನ್ನ ನೋಡಿದ್ದೀವಿ. ಎಲ್ಲ ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ಡೆಫಿಷಿಯನ್ಸಿ ಅಂತ. ಆಮೇಲೆ ಹೇಳೋದು ಗ್ರಾಜುಯಲಿಸಮ್, ಅಂದರೆ ನಿಧಾನ ಗತಿಯಲ್ಲಿ ಬದಲಾವಣೆಗಳು ಕಾಣ್ತಾ ಇದೆ. ಏನು ಬದಲಾವಣೆಗಳು ಆಗ್ತಾ ಇದೆ ಇಲ್ಲೆಲ್ಲ ಅಡಾಪ್ಟೇಷನ್ ಆಗಿಂದ ಬದಲಾವಣೆಗಳಾಗ್ತಾ ಇದೆ, ಅದು ನಿಧಾನ ಗತಿಯಲ್ಲಿ ಇನ್ಹೆರಿಟ್ ಆಗುತ್ತೆ. ಇನ್ಹೆರಿಟ್ ಅಂದ್ರೆ ತಂದೆಯಿಂದ ಮಕ್ಕಳಿಗೆ ಬರುತ್ತೆ, ಅಂದ್ರೆ ಅದು ಉಳ್ಕೊಂಡ್ಬಿಡುತ್ತೆ. ಆ ಲಕ್ಷಣಗಳು ಸ್ವಾಭಾವಿಕವಾಗಿ ಉಳ್ಕೊಳ್ಳುತ್ತೆ. ಉಳ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಕಡೆಯದಾಗಿ ಸ್ಪೀಶೀಸ್ ಅಂದ್ರೆ ಹೊಸ ಜೀವರಾಶಿ ಆಗುತ್ತೆ. ಸ್ಪೀಶೀಸ್ ಅಂದ್ರೆ ಜೀವರಾಶಿ, ಹೊಸ ಜೀವರಾಶಿಯಾಗಿ ಮಾರ್ಪಾಡುತ್ತೆ. ಗೊತ್ತಾಯ್ತಾ? ಒಟ್ಟು 10 ಇದೆ, ಒಂದು ನಾನು ಸ್ಕಿಪ್ ಮಾಡಿದ್ದೀನಿ, ಅವಶ್ಯಕತೆ ಇಲ್ಲ ಅಂತ. 9 ನಾನು ಬರ್ತೀನಿ. ಸೊ ಇದರಲ್ಲಿ ವೈವಿಧ್ಯತೆ ಇರೋದು ನಾವು ನೋಡಿದೀವಿ, ಅತಿಯಾದ ಉತ್ಪಾದನೆಯನ್ನು ನೋಡಿದೀವಿ ನಾವು, ಸ್ಪರ್ಧೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅದನ್ನು ನೋಡಿದೀವಿ, ಅಡಾಪ್ಟೇಷನ್ ನಮ್ಮ ದೇಹ, ನಮ್ಮ ಏನಂತಾರೆ ಮನಸ್ಸಾಗಿರ್ಬೋದು, ಎಲ್ಲವೂ ನಾವು ಯಾವ ವಾತಾವರಣದಲ್ಲಿ ಇರ್ತೀವಿ ಆ ವಾತಾವರಣಕ್ಕೆ ತಕ್ಕಂತೆ ಹೊಂದ್ಕೊಳ್ಳುತ್ತೆ, ಅದನ್ನು ನೋಡಿದೀವಿ. ಅದು ಒಂದು ಚೆನ್ನಾಗಿ ಯಾರು ಹೊಂದ್ಕೋತಾರೆ ಅವ್ರು ಉಳ್ಕೋತಾರೆ, ಯಾರು ಹೊಂದ್ಕೊಳ್ಳಲ್ಲ ಅವರು. ಆದ್ರಿಂದ ಪ್ರಾಕೃತಿಕವಾಗಿ ಕೆಲವು ಲಕ್ಷಣಗಳಾಗಿರ್ಬೋದು, ಕೆಲವು ಜೀವರಾಶಿಗಳಾಗಿರ್ಬೋದು ಅವರು ಉಳ್ಕೋತಾರೆ. ಯಾವ ಯಾವ ಲಕ್ಷಣಗಳು ಉಳ್ಕೋತವೆ ಆ ಲಕ್ಷಣಗಳು ಆನುವಂಶಿಕವಾಗಿ ಮುಂದಿನ ವಂಶಕ್ಕೆ ಹಸ್ತಾಂತರ ಆಗುತ್ತೆ. ಆಯ್ತಾ? ಅದು ಹಾಗೆ ಕಡೆಗೆ ಎಷ್ಟೋ ಮಿಲಿಯನ್ ವರ್ಷಗಳ ಅದಾದ್ರೆ ಹೊಸ ಜೀವರಾಶಿ ಉತ್ಪಾದನೆ ಆಗುತ್ತೆ. ಇದು ಡಾರ್ವಿನ್ನಿನ ತತ್ವಗಳು, ಥಿಯರಿಯ ಅಂಶಗಳು. ಏನಾಗತ್ತೆ ಅಂತಂದ್ರೆ ನಾವು ಇವೆಲ್ಲ ನೋಡಿದೀವಿ ಆಗತ್ತೆ ಅನ್ನೋದನ್ನ, ಇದನ್ನು ಸ್ವಲ್ಪ ನೋಡಿದೀವಿ, ಇವೆರಡನ್ನ ನಾವು ನೋಡಿಲ್ಲ. ಇಲ್ಲಿ ಬಂತಲ್ಲ ನೋಡಿ ಗ್ರಾಜುಯೇಷನ್, ಇದು ಸಾವಿರಾರು ವರ್ಷಗಳಲ್ಲಿ ಆಗ್ಬೇಕಾಗಿರೋದು, ನಾವು ಯಾವತ್ತೂ ನೋಡಕ್ ಸಾಧ್ಯನೇ ಇದೆ. ನಮ್ಮ ಜೀವನದ ಅವಧಿ ಒಂದು 100 ವರ್ಷ ಮ್ಯಾಕ್ಸಿಮಮ್. ಇವೆಲ್ಲ ತತ್ವಗಳು ಬರಕ್ ಶುರುವಾಗಿದ್ದು ಎಷ್ಟು ವರ್ಷ ಆಯ್ತು? 150-200 ವರ್ಷ ಆಯ್ತು ಅಷ್ಟೇ. ಅದಕ್ಕೆ ಮುಂಚೆ ಈ ತತ್ವಗಳು ಯಾರು ಹೇಳ್ತಾ ಇರಲಿಲ್ಲ. ಕೆಲವುದು ಇವೆಲ್ಲ ಇತ್ತು, ಬಟ್ ಇವೆಲ್ಲ ಒಟ್ಟಾಗಿ ಸೇರಿಸಿ ಹೇಳ್ತಾರೆ ಡಾರ್ವಿನ್ ಸಮಯದಿಂದ ಆಗಿರೋದು 150-200 ವರ್ಷ ಒಳಗಡೆ. ಸೊ ನಾವು ಅಷ್ಟು ಆಳವಾಗಿ ಇದನ್ನ ನಾವು ಹೇಗೆ ಪ್ರೂವ್ ಮಾಡಕ್ ಸಾಧ್ಯ? ಸಾವಿರಾರು ವರ್ಷಗಳಿಂದ ಈ ಎಲ್ಲ ಅವರ ಲಕ್ಷಣಗಳು ಒಂದು ವಂಶದಿಂದ ಮುಂದಿನ ವಂಶಕ್ಕೆ ಹಸ್ತಾಂತರ ಆಗ್ತಾ ಇದೆ ಅನ್ನೋದನ್ನ ಅಧ್ಯಯನ ಮಾಡಿ ನಾವು ಸಾಬೀತು ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಏನ್ ಮಾಡಿದ್ರು ಅವರು ಅಂದ್ರೆ, ಅವು ಮನುಷ್ಯನ 100 ವರ್ಷ, ಕೆಲವು ಸಣ್ಣ ಪುಟ್ಟ ಹುಳುಗಳು ಕೇವಲ 1 ವಾರ ಬದುಕುತ್ತವೆ, ಅವುಗಳನ್ನ ಅಧ್ಯಯನ ಮಾಡ್ತೀವಿ ಅಂತ ಮಾಡಿದ್ದಾರೆ. ಅಧ್ಯಯನ ಮಾಡಿಲ್ಲ ಅಂತಲ್ಲ, ಬಟ್ ಏನೇ ಮಾಡಿದ್ರು ಇಲ್ಲಿ ಕಾಸ್ ಎಫೆಕ್ಟ್ ರಿಲೇಶನ್ಶಿಪ್ ಅವರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗೊತ್ತಾಗ್ತಾ ಇದೆಯಾ? ಇವೆಲ್ಲ ಸತ್ಯವೇ, ಇದರಿಂದ ಇದಾಗ್ತಾ ಇದೆ ಅಂತ ಅವರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಬಟ್ ನಾವೇನ್ ಹೇಳ್ತಾ ಇದ್ದೀವಿ, ಇವೆಲ್ಲ ಇದೆ, ನಾವು ಯಾವುದನ್ನು ರಿಜೆಕ್ಟ್ ಮಾಡ್ತಾ ಇಲ್ಲ. ಆದರೆ ಇದರಿಂದ ಇದು ಅಲ್ಲ, ಇದು ಮುಂಚೆಯಿಂದನೂ ಇದೆ, ಇವೆಲ್ಲ ಮುಂಚೆಯಿಂದನೂ ಇದೆ, ಎಲ್ಲವೂ ಇದೆ. ಗೊತ್ತಾಯ್ತಾ? ಎಲ್ಲ ಜೀವರಾಶಿಗಳು 84 ಲಕ್ಷ ಜೀವರಾಶಿಗಳು ಮುಂಚೆಯಿಂದನೂ ಇವೆ, ಯಾವುದು ಬದಲಾವಣೆ ಆಗ್ತಾ ಇಲ್ಲ. ಅಲ್ಲೇ ವ್ಯತ್ಯಾಸ ಇಲ್ಲ, ಅಷ್ಟೇ ವ್ಯತ್ಯಾಸ ಇಲ್ಲ. ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವೆಲ್ಲ ಸೇರ್ಕೊಂಡು ಇವೆಲ್ಲ ಆಗ್ತಾ ಇದೆಯಲ್ಲ, ಅದರಿಂದ ಇದಾಗ್ತಾ ಇದೆ, ಅದರಿಂದ ಇಷ್ಟೊಂದು ಜೀವರಾಶಿಗಳು ಉತ್ಪತ್ತಿ ಆಗಿದೆ ಅಂತಂದ್ರೆ ಮೊದಲಿಗೆ ಒಬ್ಬರೇ ಇರಬೇಕು, ಆ ಒಬ್ಬರಿಂದ ಇವೆಲ್ಲ ಉತ್ಪತ್ತಿ ಆಗಿದೆ ಅಂತ ಅವ್ರು ಹೇಳಿದ್ರು. ಆ ಮೊದಲನೇ ಜೀವರಾಶಿ ಎಲ್ಲಿಂದ ಬಂತು ಅದ್ರ ಬಗ್ಗೆ ಹೇಳಿ, ಅದನ್ನೇ ಅವರು ಎಷ್ಟೋ ಅಧ್ಯಯನ ಮಾಡಿ
ಕೆಮಿಕಲ್ಸ್ ಇಂದ ನಾವು ಜೀವರಾಶಿನ ಉತ್ಪತ್ತಿ ಮಾಡ್ಬೋದಾ ಅಂತ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನೂ ಆಗಿಲ್ಲ. ಅವ್ರೇನಾದ್ರೂ ಆತರ ಸಿದ್ಧಿ ಮಾಡ್ಬಿಟ್ರೆ ಅವರ ಏನು ಮೂಲ ಗುರಿ ಏನಂದ್ರೆ ಈ ಸೃಷ್ಟಿ ಅನ್ನೋದು ಯಾರೇ ಭಗವಂತನಿಂದ ಆಗಿದ್ದಲ್ಲ ಅಂತ ಅವ್ರು ಸಾಧನೆ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾರೆ. ಅದ್ರ ಅವಶ್ಯಕತೆ ಇಲ್ಲ ಆ ಸಾಧನೆ ಮಾಡಿ. ಅದೇನಕ್ಕೆ ಮಾಡ್ತಾ ಇದ್ರೆ ಅವೆಲ್ಲ ನಾನು ಮತ್ತೆ ಚರ್ಚೆಯಲ್ಲಿ ಹೇಳ್ತೀನಿ. ಬಟ್ ಈ ಒಂದು ಸಾರಾಂಶ ಅರ್ಥ ಆಯ್ತಾ? ಏನು ನಡೀತಾ ಇದೆ, ಏನು ಬೇರೆ ಬೇರೆ ಅಂಶಗಳಿದೆ, ಇದರಲ್ಲಿ ಎಲ್ಲ ವಾಸ್ತವ ಏನು, ಯಾವುದು ಊಹಾಪೋಹ, ಅನುಮಾನ. ಯಾವಾಗ ಅನುಮಾನ ನಾವು ಮಾಡೋದು ಊಹಾಪೋಹ ಆಗುತ್ತೆ, ಅವಾಗ ಅದು ಜ್ಞಾನ ಆಗೋದಿಲ್ಲ, ಅದು ನಿಜ ಆಗೋದಿಲ್ಲ, ಅದು ನಮ್ಮ ಊಹಾಪೋಹ ಕುಳಿಗಳು. ನಮಗೆ ಬೇಕಾಗಿರೋದೇನು, ಇವೆಲ್ಲ ಯಾವುದು ಪ್ರಮಾಣಗಳು ನಮಗೆ ಜ್ಞಾನಾರ್ಜನೆಗೆ ಬೇಕಾಗಿದೆ. ಅರ್ಥ ಆಯ್ತಲ್ಲ ಹೇಳಿದ್ದು? ಈಗ ಮುಂದುವರ್ಸೋಣ. ರಾಷ್ಟ್ರಗಳ ನಡುವೆ ಯುದ್ಧ ಸಂಭವಿಸುತ್ತದೆ. ಆದ್ದರಿಂದ ಶಾಂತಿಯನ್ನು ನೆಲೆಗೊಳಿಸುವ ಅತ್ಯಂತ ಖಚಿತವಾದ ಮಾರ್ಗ ಎಂದರೆ ಸಮಸ್ತವನ್ನೂ ಭಗವಂತನ ಸ್ಥಾಪಿತವಾದ ಶಾಸನಕ್ಕೆ ಹೊಂದುವಂತೆ ಜೋಡಿಸಿಕೊಳ್ಳುವುದು. ಪ್ರಭಾದ ಹೇಳ್ತಾ ಇದ್ದಾರೆ ಗೀತೆಯ 9ನೇ ಅಧ್ಯಾಯ 27ನೇ ಶ್ಲೋಕ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣ. ಏನೇ ಮಾಡಿದ್ರು, ಏನೇ ತಿಂದ್ರು, ಏನೇ ತ್ಯಾಗ ಮಾಡಿದ್ರು, ದಾನ ಮಾಡಿದ್ರು, ಅದನ್ನ ಭಗವಂತನಿಗೆ ಪೂರ್ಣ ತೃಪ್ತಿಯಾಗೋ ರೀತಿಯಲ್ಲಿ ಮಾಡು. ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡು. ಭಗವದ್ ಇಚ್ಛೆಗೆ ವಿರುದ್ಧವಾಗಿ ಯಾರು ಏನೂ ಮಾಡಬಾರ್ದು, ತಿನ್ನಬಾರ್ದು, ತ್ಯಾಗ ಮಾಡಬಾರ್ದು. ಸೊ ಇದಕ್ಕೆ ನಮ್ಮ ವಿವೇಚನೆ ಬೆಳೆಸಬೇಕು. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋದನ್ನ ನಾವು ಯಾವಾಗ ನಿರ್ಧಾರ ಮಾಡಬಹುದು ಅಂದ್ರೆ ನಮ್ಮ ವಿವೇಚನಾ ಶಕ್ತಿ ಚೆನ್ನಾಗಿದ್ರೆ ಮಾತ್ರ. ಆ ವಿವೇಚನಾ ಶಕ್ತಿ ಚೆನ್ನಾಗಿ ಬೆಳೆಸ್ಕೋಬೇಕು. ಅದಕ್ಕೆ ಪ್ರಭಾತ ಬುದ್ಧಿಯೋಗ ಅಂತ ಹೇಳ್ತಾರೆ. ಯಾವಾಗ ಬುದ್ಧಿಯನ್ನು ನಾವು ಕೃಷ್ಣ ಪ್ರಜ್ಞೆಯಿಂದ ಪಡ್ಕೋತೀವಿ, ಕೃಷ್ಣ ಹೇಳ್ತಾನಲ್ಲ, ಯಾರು ನನ್ನ ಕೀರ್ತನೆ ಮಾಡ್ತಾರೆ ಅವರು ದದಾಮಿ ಬುದ್ಧಿಯೋಗ ಅಂತ, ಏನಮ್ಮ ಮುಖ್ಯ ಅಂತಿದೆ. ಆ ಬುದ್ಧಿಯನ್ನ ಯಾರು ಕೃಷ್ಣ ಕೊಡ್ತಾರೆ. ಯಾವಾಗ ನಮ್ಮ ಬುದ್ಧಿಶಕ್ತಿ ಕೃಷ್ಣನಿಂದ, ಕೃಷ್ಣನ ಭಕ್ತರಿಂದ ನಮ್ಮ ಬುದ್ಧಿ ಯಾವಾಗ ಬಲವಾಗುತ್ತೆ, ಆಗ ವಿವೇಚನಾ ಶಕ್ತಿ ಬಲವಾಗುತ್ತೆ. ಯಾವಾಗ ವಿವೇಚನಾ ಶಕ್ತಿ ಬಲವಾಗುತ್ತೆ, ಅವಾಗ ನಾವೇನ್ ಮಾಡ್ತೀವಿ, ನಾವು ಮಾಡುವ ಕೆಲಸಗಳಾಗಿರ್ಬೋದು, ನಾವು ತಿನ್ನುವ ಆಹಾರ ಆಗಿರ್ಬೋದು, ಎಲ್ಲವನ್ನೂ ಕೃಷ್ಣಾರ್ಪಣ ಮಾಡಿ ತಿಂತೀವಿ, ಕೃಷ್ಣಾರ್ಪಣ ಮಾಡ್ತೀವಿ. ಯಾವುದು ಸ್ವಾರ್ಥಕ್ಕೋಸ್ಕರ ಮಾಡೋದಿಲ್ಲ. ಪ್ರಭಾತ್ ಹೇಳ್ತಾ ಇದ್ದಾರೆ, ಈ ವಿವೇಚನೆಯಿಂದ ನಾವು ಏನು ಮಾಡಬೇಕು ವಿವೇಚನಾ ಶಕ್ತಿಯಿಂದ ಅಂದ್ರೆ, ಒಂದು ಕೆಲಸದ ಮೌಲ್ಯವನ್ನ ಅದು ಪ್ರಭುವಿಗೆ ಸಂತೋಷ ಕೊಡುತ್ತಾ, ಇಲ್ಲ ಪ್ರಭುವಿಗೆ ದುಃಖ ಕೊಡುತ್ತಾ, ಅಸಂತೋಷ ಕೊಡುತ್ತಾ ಅನ್ನೋದ್ರ ಮೇಲೆ ನಿರ್ಧಾರ ಮಾಡಬೇಕು. ವ್ಯಕ್ತಿ ತನ್ನ ಮನಸ್ಸಿಗೆ ಬಂದಂತೆ ಮಾಡಬಾರದು. ಯಾವಾಗ ನಾವು ಭಗವಂತನ ಸಂತೋಷಕ್ಕೋಸ್ಕರ ನಮ್ಮ ವಿವೇಚನಾ ಶಕ್ತಿ ಬಳಸ್ಕೊಂಡು ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತೀವಿ, ಅವಾಗ ಅದು ಯೋಗ ಆಗುತ್ತೆ. ಯೋಗ ಕರ್ಮಸು ಕೌಶಲಂ. ಯಾವಾಗ ನಾವು ಈ ಕರ್ಮಗಳನ್ನ ವಿವೇಚನಾ ಶಕ್ತಿಯಿಂದ ಬಳಸ್ಕೊಂಡು ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ತೀವಿ, ಅದು ಆಗ ಯೋಗ ಆಗುತ್ತೆ. ಈಗ ಮುಂದಿನ ಶ್ಲೋಕದ ಕೆಲವು ಅಂಶಗಳನ್ನ ಚರ್ಚೆ ಮಾಡಿ ಸಾರಾಂಶ ಹೇಳ್ಬಿಟ್ಟು, ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಶ್ಚಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಕರ್ಷತಿ ಅಂದ್ರೆ ಸ್ಟ್ರಗಲ್. ನಾವೇನು ನೋಡಿದ್ವಿ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂದ್ರೆ ಒಂದು ರೀತಿ ಸ್ಪರ್ಧೆ, ಜಗಳಗಳು, ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅಂತ ಕಿತ್ತಾಟ, ಕರ್ಷತಿ. ಎಲ್ಲರೂ ಭಗವಂತನ ಅಂಶ, ಮಮ ಏವ ಅಂಶ. ಹಾಗಿದ್ರು ಸಹಿತ ನಾವು ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತಿ ಕ್ರಿಯಮಾಣಾನಿ ಗುಣಕರ್ಮಣ ವಿಶೇಷ. ಅಹಂಕಾರ ವಿಮೂಢಾತ್ಮ ಕರ್ತ. ನನ್ನಲ್ಲಿ ಯಾವಾಗ ಅಹಂಕಾರ ಪ್ರವೇಶ ಆಗುತ್ತೆ, ಆಗ ನಾವು ವಿಮೂಢರಾಗ್ತೀವಿ. ವಿಮೂಢರಾದ್ರೆ ನಮಗೆ ಅಜ್ಞಾನ ಆವರಿಸುತ್ತೆ. ಯಾವಾಗ ಅಜ್ಞಾನ ಆವರಿಸುತ್ತೆ, ಕರ್ತ ಅಹಂ, ನಾನೇ ಇದಕ್ಕೆಲ್ಲ ಕಾರಣ, ನನ್ನಿಂದ ಆಗಿದ್ದು ಅನ್ನುವಂತಹ ಒಂದು ಅಹಂಕಾರ ನನ್ನಲ್ಲಿ ಉತ್ಪತ್ತಿ ಆಗುತ್ತೆ. ಅವಾಗ ಏನಾಗುತ್ತೆ ಹೇಳಿ, ನಾನು ನಂದು ಅಂತ ಯಾವಾಗ ಪ್ರತಿಯೊಬ್ಬರು ಯೋಚನೆ ಮಾಡಕ್ ಶುರು ಮಾಡ್ತಾರೆ, ಆಗ
ಜಗಳಗಳು ಜಾಸ್ತಿ ಆಗುತ್ತೆ. ಆವಾಗ ನಮ್ಮ ಜೀವನ ಯಾವ ತರ ಆಗುತ್ತೆ ಅಂದ್ರೆ ಪ್ರಾಣಿಗಳ ಜೀವನ ತರ ಆಗುತ್ತೆ. ಪ್ರಾಣಿಗಳದ್ದು ಅದಿದೆ, ಆಹಾರ ನಿದ್ರಾ ಭಯ ಮಂಚನ. ಆಹಾರಕ್ಕೋಸ್ಕರ ಕಿತ್ತಾಡ್ತವೆ, ನಿದ್ರೆಗೋಸ್ಕರ ಕಿತ್ತಾಡ್ತವೆ, ಮೈಥುನಕ್ಕೋಸ್ಕರ ಕಿತ್ತಾಡ್ತವೆ, ಮತ್ತೆ ಭಯ ಅಂದ್ರೆ ಕಿತ್ತಾಡ್ತವೆ. ಯಾವಾಗ ನೋಡಿದ್ರು ಸ್ಟ್ರಗಲ್, ಜಗಳ, ಸ್ಪರ್ಧೆ ಪ್ರಾಣಿಗಳನ್ನ ನಾವು ನೋಡ್ತೀವಿ ಅಲ್ವಾ? ಯಾವಾಗ ನಾನು ಮಾತ್ರ ಕೇಂದ್ರವಾಗ್ತೀನಿ, ಪ್ರತಿಯೊಬ್ಬರಲ್ಲೂ ನಾನು 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 ಅಂತ ಕೇಂದ್ರ ಆಗುತ್ತೆ, ಏನಾಗುತ್ತೆ ಹೇಳಿ? ಜಗಳಗಳು ಜಾಸ್ತಿ ಆಗುತ್ತೆ, ಘರ್ಷಣೆಗಳು ಜಾಸ್ತಿ ಆಗುತ್ತೆ. ಯಾವಾಗ ಭಗವಂತ ಕೇಂದ್ರ ಆಗ್ತಾನೆ, ಇವಾಗ ಅದನ್ನೇ ನಾವು ಹೇಳಿದ್ದು, ಎಲ್ಲವೂ ಭಗವಂತನಿಗೋಸ್ಕರ ಮಾಡಿ, ಎಲ್ಲರಿಗೂ ಭಗವಂತ ಕೇಂದ್ರ ಆದಾಗ ಏನಾಗುತ್ತೆ ಹೇಳಿ? ನಮ್ಮಲ್ಲಿ ಮಧ್ಯೆ ವೈಮನಸ್ಸು ಹೊರಟೋಗುತ್ತೆ. ಯಾಕಂದ್ರೆ ನಮ್ಮ ಎಲ್ಲ ಮನಸ್ಸು ಭಗವಂತನಿಗೋಸ್ಕರ, ಭಗವಂತನೇ ಕೇಂದ್ರ ಆದಾಗ ನಮ್ಮ ಮನಸ್ಸುಗಳೆಲ್ಲ ಒಂದೇ ತರ ಅಲೈನ್ ಆಗುತ್ತೆ. ಆವಾಗ ಜಗಳಗಳು ಎಲ್ಲ ತಂತಾನೆ ಕಮ್ಮಿ ಆಗುತ್ತೆ. ಈ ಎಲ್ಲ ತತ್ವಗಳನ್ನ ಯಾಕೆ ಬಿಡ್ತಾ ಇದ್ದಾರೆ ವಿಜ್ಞಾನಿಗಳು ಪ್ರಪಂಚದಲ್ಲಿ ಅಂತಂದ್ರೆ, ಅವರ ಮೂಲ ಉದ್ದೇಶ ಏನಂದ್ರೆ, ಎಲ್ಲಾ ವಿಜ್ಞಾನಿಗಳು ಕೆಟ್ಟವರಲ್ಲ, ನಾವು ವಿಜ್ಞಾನಿಗಳ ವಿರುದ್ಧ ಅಲ್ಲ, ನಮ್ಮ ಸಂಸ್ಥೆ ಯಾವತ್ತೂ ವಿಜ್ಞಾನಿಗಳ ವಿರುದ್ಧ ಅಲ್ಲ, ಅಪಾರ್ಥ ಮಾಡ್ಕೋಬೇಡಿ. ಆದ್ರೆ ಕೆಲವು ದುಷ್ಟಶಕ್ತಿಗಳು ವಿಜ್ಞಾನಿಗಳನ್ನ ಬಳಸ್ಕೊತಾ ಇದ್ದಾರೆ, ಕಲಿ ವಿಜ್ಞಾನಿಗಳನ್ನ ಬಳಸ್ಕೊತಾ ಇದ್ದಾರೆ. ಏನದು ಅಂತಂದ್ರೆ, ಇವೆಲ್ಲ ತತ್ವಗಳಿಂದ ನಮ್ಮನ್ನು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಭಗವಂತ ಅಲ್ಲ ಸೃಷ್ಟಿ ಮಾಡಿದ್ದು, ಈ ಜಗತ್ತಿಗೆ ಯಾರೂ ನಿಯಮಕರ್ತ ಇಲ್ಲ, ಅವರನ್ನ ಹೊರಗಡೆ ತೆಗೆದಾಗ ಏನಾಗುತ್ತೆ ಹೇಳಿ? ನಮ್ಮ ಮಧ್ಯೆ ಕಿತ್ತಾಟ ಜಾಸ್ತಿ ಆಗುತ್ತೆ, ಜಗಳಗಳು ಜಾಸ್ತಿ ಆಗುತ್ತೆ, ಸ್ವಾರ್ಥ ಜಾಸ್ತಿ ಆಗುತ್ತೆ. ಅವಾಗ ಅವ್ರಿಗೆ ಬೆಳೆ ಅವ್ರು ಬೇಯಿಸ್ಕೋಬಹುದು. ನಮ್ಮ ಭಾರತದಲ್ಲೂ ಅದನ್ನೇ ತರ್ತಾ ಇದ್ದಾರೆ ಅವರು. ಯಾವ ರೀತಿ ತರ್ತಾ ಇದ್ದಾರೆ ಅಂತಂದ್ರೆ, ತುಂಬಾ ಇಂಟೆಲಿಜೆಂಟ್ ಆಗಿ ನಮ್ಮ ಶಾಸ್ತ್ರದಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಅನ್ನೋದು ಹೇಗೆ ಒಂದು ದೇಹದ ಬೇರೆ ಅಂಗಾಂಗಗಳು ದೇಹದ ಒಳಿತಕ್ಕೋಸ್ಕರ ಕೆಲಸ ಮಾಡ್ತವೆ, ಆತ್ಮದ ಒಳಿತಕ್ಕೋಸ್ಕರ ಕೆಲಸ ಮಾಡ್ತವೆ, ಅದೇ ರೀತಿ ವರ್ಣಾಶ್ರಮ ಅನ್ನೋದು ಒಂದು ಸಮಾಜನ ಒಂದು ದೇಹಕ್ಕೆ ಹೋಲಿಸಿದಾಗ ಸಮಾಜದ ಬೇರೆ ಬೇರೆ ಅಂಗಗಳ ರೂಪದಲ್ಲಿ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಭಗವಂತನ ಸೇವೆ ಮಾಡೋಕ್ಕೋಸ್ಕರ ಮಾಡಿದಂತ ನಿಯಮ ವರ್ಣಾಶ್ರಮ ಅಂತ. ಭಗವಂತನೇ ಚಾತುರ್ವರ್ಣ ಮಾಯಾಶ್ರೇಷ್ಠಂ ಅಂತ ಭಗವಂತನೇ ಹೇಳ್ತಾ ಇದ್ದಾನೆ. ಆದ್ರೆ ಅದನ್ನ ಯಾವ ರೀತಿ ಮಾಡಿದ್ರು ಅವರು? ಎಲ್ಲಿ ತನಕ ಜನ ಒಗ್ಗಟ್ಟಾಗಿ ಭಗವಂತನಿಗೋಸ್ಕರ ಜೀವನ ನಡೆಸ್ತಾ ಇರ್ತಾರೆ, ಅಲ್ಲಿ ತನಕ ನಾವು ಇವ್ರನ್ನ ಆಳಕ್ ಸಾಧ್ಯ ಇಲ್ಲ, ನಮ್ಮ ಮಾತು ಇವ್ರು ಕೇಳಲ್ಲ. ಇವಾಗ ಭಾರತನ ಅವ್ರು ಗೆಲ್ಬೇಕು ಅಂದ್ರೆ ಭಾರತೀಯರಲ್ಲಿ ಜಗಳ ತರಬೇಕು. ಇಲ್ಲಿ ತನಕ ಭಾರತೀಯರು ಚೆನ್ನಾಗಿ ಜಗಳ ಮಾಡ್ತಾ ಇರ್ತಾರೆ, ಒಗ್ಗಟ್ಟಿರಲ್ಲ, ಆಗ ಭಾರತ ಏಳಿಗೆ ಆಗಲ್ಲ. ನಮ್ಮಲ್ಲಿ ಒಳಜಗಳ ತಂದ್ಬಿಟ್ರು, ಒಂದೊಂದು ವರ್ಣದವರು ಒಂದೊಂದು ಜಾತಿಯವರು ಇನ್ನೊಂದು ಜಾತಿ ಮೇಲೆ ಜಗಳ ಮಾಡೋ ತರ ಮಾಡ್ಬಿಟ್ರು. ಅದು ಯಾಕೆ ಸಾಧ್ಯ ಆಯ್ತು ಅಂದ್ರೆ, ನಾವು ಭಗವಂತನನ್ನು ತೆಗೆದುಬಿಟ್ಟು ಗೊತ್ತಿಲ್ಲ. ಭಗವಂತ ಯಾವಾಗಿಲ್ಲ ಅವಾಗ ನಾನೇ ನನ್ನ ವರ್ಣದವರೇ ಶ್ರೇಷ್ಠ, ನನ್ನ ವರ್ಣದವರೇ ಶ್ರೇಷ್ಠ ಅಂತ ಎಲ್ಲ ಜಗಳ ಮಾಡ್ತಾರೆ. ಅದು ಮೂಲತಃ ಯಾರೂ ಶ್ರೇಷ್ಠರಲ್ಲ, ಎಲ್ಲರೂ ದಾಸರೇ, ಎಲ್ಲರೂ ಭಗವಂತನ ದಾಸರೇ. ಎಲ್ಲ ವರ್ಣದವರು ತಮ್ಮ ತಮ್ಮ ಶಕ್ತಿಯಾನುಸಾರ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಭಗವಂತನ ಸೇವೆ ಮಾಡಬೇಕು ಅಂತ ಭಗವಂತ ಮಾಡಿಕೊಟ್ಟೆ ನಿಯಮ. ಇವತ್ತೇನ್ ಮಾಡ್ತಾ ಇದ್ದೀವಿ? ಯಾವುದೋ ಒಂದು ಕಾರಣ ಸಾಕು ಜಗಳ ಮಾಡೋದು, ಪ್ರತಿಯೊಂದಕ್ಕೂ ಜಗಳ ಮಾಡ್ತಾ ಇದ್ದಾರೆ. ಅದನ್ನ ದುಷ್ಟಶಕ್ತಿಗಳು ಮಾಡಿಸ್ತಾ ಇದ್ದಾರೆ. ಯಾಕೆ ಮಾಡಿಸ್ತಾ ಇದ್ದಾರೆ ಅಂದ್ರೆ, ನಮ್ಮ ಭಾರತ ಏಳಿಗೆ ಆಗ್ಬಾರ್ದು. ಏಳಿಗೆ ಅಂತ ಬರೀ ಹಣದಿಂದ ಏಳಿಗೆ ಅಲ್ಲ, ಆಧ್ಯಾತ್ಮಿಕ ಉನ್ನತಿ ಆಗ್ಬಾರ್ದು. ಅದನ್ನ ಯಾರು ಮಾಡಿಸ್ತಾ ಇದ್ದಾರೆ? ಮೂಲತಃ ಯಾರು ಮಾಡಿಸ್ತಾ ಇರೋದು? ಕಲಿ. ನೋಡಕ್ಕೆ ಯಾರೋ ಒಂದು ದೇಶದವ್ರು ಮಾಡಿಸ್ತಾ ಇದ್ದಾರೆ ಅನ್ಕೊಳ್ಳಿ, ಆದ್ರೆ ಮೂಲತಃ ಅವನ್ನೆಲ್ಲ ಆಡಿಸ್ತಾ ಇರೋದು ಯಾರು? ಕಲಿ. ನಾವು ಅದನ್ನೆಲ್ಲ ಮೆಟ್ಟಿ ನಿಲ್ಲಬೇಕು ಅಂದ್ರೆ ಅದು ಸಾಧ್ಯ ಇದೆ, ಸಾಧ್ಯ ಇಲ್ಲ. ಅದಕ್ಕೆ ನಾವು ಕಲಿಗೆ ಆಂಟಿಡೋಟ್ ಏನು? ಹರಿನಾಮ ಸಂಕೀರ್ತನೆ. ಆ ಕಲಿನ ಗೆಲ್ಲಬೇಕು ಅಂದ್ರೆ ನಾವು ಹರಿನಾಮ ಸಂಕೀರ್ತನೆ ನಾವು ಚೆನ್ನಾಗಿ ಮಾಡಿ ಅದನ್ನ ಹರಡಬೇಕು. ಅವಾಗ ಹರಿನಾಮ ಸಂಕೀರ್ತನೆ ಚೆನ್ನಾಗಿ ಹರಡುತ್ತೆ. ಕಲಿಮಲ ನಾಶನ, ಕಲಿಭಯ ಹಾರತ. ಸೊ ಈ ರೀತಿಯಾಗಿ ನಾವು ಹರಿನಾಮ ಸಂಕೀರ್ತನೆ ತೊಡಗಬೇಕು. ಏನು ಭಗವದ್ಗೀತೆಯ ತತ್ವಗಳಿದೆ ಅದಕ್ಕೆ ಅನುಸಾರವಾಗಿ ನಮ್ಮ ಜೀವನವನ್ನು ನಾವು ಬದಲಾಯಿಸಬೇಕು. ಹಾಗೆ ಮಾಡೋದ್ರಿಂದ ನಮಗೆ ನಿಜವಾದ ಮಾಲೀಕ ಸಿಗ್ತಾನೆ. ಮುಂಚಿನ ಇದು ಚರ್ಚೆಯ ಆರಂಭದಲ್ಲಿ ಹೇಳಿದ್ದಲ್ಲ, ಕೆಟ್ಟ ಮಾಲೀಕ ಒಳ್ಳೆಯ ಮಾಲೀಕ. ಒಳ್ಳೆಯ ಮಾಲೀಕನ ಆಶ್ರಯದಲ್ಲಿ ನಾವು ಯಾವಾಗ ಸೇವೆ ಮಾಡ್ತೀವಿ ಆಗ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ಕುಂದು ಕೊರತೆ ಎಲ್ಲ ಹೊರಟೋಗುತ್ತೆ.
ಇದ್ರೂ ನಮಗೆ ಭಾಸ ಆಗೋದಿಲ್ಲ. ಯಾಕಂದರೆ ನಮ್ಮ ಮನಸ್ಸು ಭಗವಂತನ ಒಂದು ಪ್ರೇಮದಿಂದ ತುಂಬಿರುತ್ತೆ. ಆಗ ನಮ್ಮ ಜೀವನ ಅತ್ಯಂತ ಸಹನೀಯ ಆಗುತ್ತೆ. ಯಾವುದೇ ಕಷ್ಟ ಬಂದರೂ ನಾವು ಸಹಿಸ್ಕೋತೀವಿ. ಭಗವಂತನ ಭಕ್ತರಿಗೆ ಕಷ್ಟ ಬರಲ್ಲ ಅಂತಲ್ಲ, ಆದರೆ ಅವರಿಗೆ ಕಷ್ಟ ಬಂದಾಗ ದುಃಖ ಆಗಲ್ಲ. ಯಾಕಂದರೆ ಅವರ ಮನಸ್ಸು ಭಗವಂತನಲ್ಲಿ ಭಗವಂತನಿಂದ ತುಂಬಿರೋದ್ರಿಂದ ದುಃಖದ ಬಗ್ಗೆ ಆಲೋಚನೆ ಮಾಡಿ ಶೋಕ ಮಾಡೋದಿಲ್ಲ. ಅವರು ಸಮ ಚಿತ್ತದಿಂದ, ಶೀತ ಆಗಿರ್ಬೋದು, ಉಷ್ಣ ಆಗಿರ್ಬೋದು, ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ಅದನ್ನು ಸಮಚಿತ್ತದಿಂದ ಸ್ವೀಕಾರ ಮಾಡ್ತಾರೆ. ಆ ಎಲ್ಲ ಲಕ್ಷಣಗಳು ನಮ್ಮಲ್ಲಿ ಕ್ರಮೇಣವಾಗಿ ಬರುತ್ತೆ. ಅದಕ್ಕೆ ಭಕ್ತಿ ಸೇವೆಯನ್ನು ನಾವು ಇನ್ನೂ ಶ್ರದ್ಧೆಯಿಂದ ಗುರುಗಳ ಮಾರ್ಗದರ್ಶನದಿಂದ, ಶಬ್ದ ಪ್ರಮಾಣ ಅಂತ ಏನು ಹೇಳ್ತಾ ಇದ್ದೀವಿ, ಗುರುಗಳು ನಮಗೆ ಹೇಳಿದಾಗ ನಮ್ಗೆ ಗೊತ್ತಾಗಲ್ಲ ಅದು ಹೆಂಗೆ ಸತ್ಯ ಅಂತ. ನಂಬಿಕೆ ಇಟ್ಕೊಬೇಕು. ನಾವು ಗುರುಗಳ ಮೇಲೆ ಶ್ರದ್ಧೆ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ, ನಮ್ಮ ಈ ಅಜ್ಞಾನದಿಂದ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ, ಅಂಧಕಾರವೇ ಅಜ್ಞಾನವೇ ಅಂಧಕಾರ, ಅದನ್ನ ಜ್ಞಾನವೆಂಬ ಒಂದು ಬೆಳಕಿನಿಂದ ನಮ್ಮ ಕಣ್ಣು ತೆರೆಸ್ತಾರೆ ಗುರುಗಳು. ಇವತ್ತು ಗುರುಪೂರ್ಣಿಮೆ ಇದೆ. ಸಾಮಾನ್ಯವಾಗಿ ವೃಂದಾವನ ಪ್ರದೇಶದಲ್ಲಿ ಗೋವರ್ಧನದ ಪರಿಕ್ರಮ ಮಾಡ್ತಾರೆ. ಸನಾತನ ಗೋಸ್ವಾಮಿಗಳ ವಿಶೇಷವಾದಂತಹ ದಿನ ಇರುತ್ತೆ. ಅವರ ತಿರೋಭವ ದಿನವಾಗಿರುತ್ತೆ. ತಿರೋಭಾವ ತಿಥಿ. ಇವತ್ತು ಅವರ ತಿರೋಭಾವ ತಿಥಿ. ನಮ್ಮ ಗೌಡಿಯರು ನಾವು ರೂಪಾನುಗರು ಅಂತ ಹೇಳ್ತೀವಿ. ರೂಪ ಗೋಸ್ವಾಮಿಗಳ ಅನುಯಾಯಿಗಳು. ಅಂತಹ ರೂಪ ಗೋಸ್ವಾಮಿಗಳ ಗುರು ಸ್ಥಾನದಲ್ಲಿದ್ದವರು ಸನಾತನ ಗೋಸ್ವಾಮಿಗಳು. ಸೊ ಅದರಿಂದ ವಿಶೇಷವಾದ ಗುರುಪೂರ್ಣಿಮೆ ದಿನ ನಾವು ಶಾಸ್ತ್ರ ಅನ್ನುವಂಥ ಶಬ್ದ ಪ್ರಮಾಣವನ್ನು ಗುರುವಾಣಿಯಿಂದ ಅರ್ಥ ಮಾಡಿಕೊಂಡು, ಗುರುವಾಣಿಯ ಮೇಲೆ ಶ್ರದ್ಧೆ ಇಟ್ಕೊಂಡು, ಅಜ್ಞಾನ ಅನ್ನೋ ಅಂಧಕಾರದಿಂದ ಜ್ಞಾನದ ಬೆಳಕಿಗೆ ಬಂದು ಭಕ್ತಿ ಸೇವೆಯನ್ನು ಚೆನ್ನಾಗಿ ಮಾಡಿ ಭಗವಂತನ ಜೀವನದ ಕೇಂದ್ರಬಿಂದು ಆಗಿಸ್ಕೊಂಡು ಎಲ್ಲ ಸಂಕಷ್ಟಗಳಿಂದ ನಾವು ದೂರ ಆಗೋಣ ಅಂತ ಹೇಳ್ತಾ ನನ್ನ ಕಡೆಯಿಂದ ಪ್ರವಚನಕ್ಕೆ ಇಲ್ಲಿಗೆ ವಿರಾಮ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಪ್ರಶ್ನೆ ಕೇಳ್ಬೋದು. ಮನೋಶಕ್ತಿ ಬೇರೆ, ದೇಹ ಶಕ್ತಿ ಬೇರೆ. ಯಾವ್ದು ಪ್ರಿಫರೆನ್ಸ್ ಕೊಡೋದು, ಯಾವ್ದನ್ನ ಮನಶಕ್ತಿ ಇರುವಾಗ ದೇಹ ಶಕ್ತಿ ಅದನ್ನ ಸ್ಟ್ರಗಲ್ ಮಾಡ್ತೀನಿ. ಎಫಿಷಿಯನ್ಸ್ ಬಿಕಮ್ ಗೊತ್ತಿರ್ಬೋದು. ಸೈಂಟಿಫಿಕ್ ಆನ್ಸರ್ ಸಿಕ್ಕಿದೆ, ಆದರೆ ಆತ್ಮಾರ್ಥಿಕ ಆನ್ಸರ್ ಸಿಕ್ಕಿಲ್ಲ. ಸೈಂಟಿಸ್ಟ್ ಪ್ರೂವ್ ಅಂತ ಮಾಡಿದ್ದಾರೆ, ಪ್ರೂವ್ ಮಾಡಿದ್ದಾರೆ. ಅದಕ್ಕೆ ಆಧಾರಗಳಿದೆ, ಇದೆ. ಬಟ್ ಆತ್ಮಾರ್ಥಿಕ ಜೀವನದಲ್ಲಿ ಅಲ್ಲೆರಡು ಯಾವ್ದು ಫಸ್ಟ್ ಅಂತ ಪ್ರೂವ್ ಆಗಿದೆ. ಇನ್ ದ ಸೆನ್ಸ್ ಎರಡು ಅರ್ಥ ಆಗೋದು ಅದು ಗೊತ್ತಾಗಿದೆ. ಸೈಂಟಿಫಿಕಲಿ ಪ್ರೂವ್ ಚಿಕ್ಕ ಫಸ್ಟ್ ಅದು ರೀಸೆಂಟ್ಲಿ ಪ್ರಯಾಸ ಮಾಡೋದು. ಸೊ ಯಾವಾಗ ಏನಾಗ್ತಂದ್ರೆ, ನಾನು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಮಾಡಬೇಕಾದ್ರೆ ನಾನು ಇಂಟೆಲೆಕ್ಚುಯಲ್ ಸ್ಟ್ರಗಲ್ ಮಾಡಬೇಕಾ, ಪವರ್ಫುಲ್ ಸ್ಟ್ರಗಲ್ ಮಾಡಬೇಕು? ನಾನು ಮೊದಲೇ ಪ್ರಸ್ತಾಪ ಮಾಡಿದೆ, ಅನುಮಾನ ಅಂತ ಹೇಳಿದ್ದೀನಿ. ಅನುಮಾನ ಅಂದರೆ ಏನು? ಹೇತು ಪರಿಣಾಮ ಅಥವಾ ಕಾರಣ ಪರಿಣಾಮಗಳ ಬಗ್ಗೆ ಹೇಳಿದ್ದೀನಿ. ಏನು ನೀವು ಪ್ರೂಫ್ ಅಂತ ಹೇಳ್ತಾ ಇದ್ದೀರಾ, ಅದು ಕೇವಲ ಅನುಮಾನ ಅಷ್ಟೇ. ಅದು ಪ್ರತ್ಯಕ್ಷವಾಗಿ ಯಾರು ಕಾಣೋಕ್ಕೆ ಸಾಧ್ಯ ಇಲ್ಲ. ಅದೇ ಚಿಕ್ಕ ಹೆಣ್ಣು ಅಂತ ಹೇಳ್ತಾ ಇದ್ದಲ್ಲ, ಪ್ರತ್ಯಕ್ಷವಾಗಿ ಕಾಣೋಕ್ಕೆ ಸಾಧ್ಯ ಇಲ್ಲ. ಅದು ಪ್ರತ್ಯಕ್ಷವಾಗಿ ಕಾಣಕ್ಕೆ ಸಾಧ್ಯನಾ? ಸೈನ್ಸ್ ಅನ್ನೋ ಪದ ಬಳಸ್ಬಿಡಿ. ಇಲ್ಲಿ ನೋಡಿ, ಪ್ರತ್ಯಕ್ಷ ಅನುಮಾನ ಶಬ್ದ. ಪ್ರತ್ಯಕ್ಷ ಅಂದಾಗ ನಿಮ್ಗೆ ಅನುಮಾನ ಬಂದು ಯಾವಾಗ ಬರುತ್ತೆ, ನಿಮ್ ಮನಸ್ಸಲ್ಲಿ ಯಾವ್ದು ಕರೆಕ್ಟ್ ಇಲ್ಲ ಅಂತ ಅನುಮಾನ ಬರುತ್ತೆ. ಅಲ್ಲ, ಮನಸ್ಸಲ್ಲಿ ಅನುಮಾನ ಪದಕ್ಕೆ ನೀವು ಬೇರೆ ಅರ್ಥ ಕೊಡ್ತಾ ಇದ್ದೀರಾ. ಇದು ಅನುಮಾನ ಪದಕ್ಕೆ ಅರ್ಥ ಏನ್ ಗೊತ್ತಾ? ನಾವು ಏನ ನೋಡ್ತೀವಿ, ಎ ಇಂದ ಬಿ ಬಂತು ಅಂತ ಹೇಳ್ತೀವಿ. ಎ ಇಂದ ಬಿ ಆಯ್ತು ಅನ್ನೋದು ಅನುಮಾನ. ಅನುಮಾನ ಅಂದ್ರೆ ಎ ಇಂದ ಬಿ ಬರೋ ಕಾರಣ ಎ ಅಂತ ಹೇಳೋದು ಅನುಮಾನ. ಆ ರೀತಿಯಲ್ಲಿ ಅನುಮಾನ ಪದಕ್ಕೆ ಅರ್ಥ ಇದೆ. ನೀವು ಕನ್ನಡದಲ್ಲಿ ದಿನ ಬಳಸ್ತಿರಲ್ಲ ಆ ಪದ ಅನುಮಾನ ಬೇರೆ, ಇದು ಪ್ರಮಾಣ. ಇದು ಪ್ರಮಾಣ, ಆಯ್ತಾ? ಇದನ್ನ ನಾವು ಪ್ರತ್ಯಕ್ಷವಾಗಿ ಕಾಣೋಕೆ ಸಾಧ್ಯವೇ ಇಲ್ಲ. ನೀವು ಹೇಳಿದ್ದು ಸಾಧ್ಯವೇ ಇಲ್ಲ. ಆದ್ರಿಂದ ಆ ಚರ್ಚೆನ ಇಲ್ಲಿ ಕೆಳ್ಕೊಂಡ್ ಬರ್ಬೇಡಿ.
ಈಗ ಆ ಚರ್ಚೆನ ಎಳ್ಕೊಂಬರೋ ಅವಶ್ಯಕತೆ ಇಲ್ಲ, ನಮಗೆ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಈಗಿಲ್ಲ. ಈಗ ನಿಮ್ಮ ಮುಖ್ಯವಾದ ಪ್ರಶ್ನೆ ಏನಿತ್ತು? ನಾವು ಬುದ್ಧಿಶಕ್ತಿ ಬೆಳೆಸ್ಕೋಬೇಕು, ಮನಃಶಕ್ತಿ ಬೆಳೆಸ್ಕೋಬೇಕು, ದೇಹ ಶಕ್ತಿ ಬೆಳೆಸ್ಕೋಬೇಕು ಅನ್ನೋ ಪ್ರಶ್ನೆ ಇತ್ತು. ಮೂರು ಬೇಕಾಗುತ್ತೆ. ನಾವು ದೈಹಿಕವಾಗಿ ಮಾಡೋ ಕೆಲಸಗಳಿಗೆ ದೇಹ ಶಕ್ತಿ ಬೇಕಾಗುತ್ತೆ, ಮನಸ್ಸಿನಿಂದ ಮಾಡೋ ಕೆಲಸಗಳಿಗೆ ಮನಸ್ಸಿನ ಶಕ್ತಿ ಬೇಕು, ಬುದ್ಧಿ ಉಪಯೋಗಿಸ್ಕೊಂಡು ಮಾಡೋ ಶಕ್ತಿಗೆ ಬುದ್ಧಿಶಕ್ತಿ ಬೇಕು, ಎಲ್ಲವೂ ಬೇಕು. ಯಾಕೆ ಒಂದು ಬೇಕು ಒಂದು ಬೇಡ ಅಂತ ಹೇಳೋದಿಲ್ಲ. ಬ್ಯಾಲೆನ್ಸ್ ಅಂದ್ರೆ ಕೆಲವರಿಗೆ ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ, ಕೆಲವರಿಗೆ ದೇಹ ಶಕ್ತಿ ಜಾಸ್ತಿ ಇರುತ್ತೆ. ದೇಹ ಶಕ್ತಿಯ ಬಳಕೆ ಎಲ್ಲಿ ಹೆಚ್ಚಬೇಕೋ ಅವರು ದೇಹ ಶಕ್ತಿ ಇರೋರು ಅದನ್ನು ಮಾಡಬೇಕು. ಬುದ್ಧಿಶಕ್ತಿಯ ಬಳಕೆ ಎಲ್ಲಿ ಹೆಚ್ಚಬೇಕೋ ಹೆಚ್ಚು ಬುದ್ಧಿಶಕ್ತಿ ಇರೋರು ಅದನ್ನು ಮಾಡಬೇಕು. ಅದೇ ವರ್ಣಾಶ್ರಮ. ವರ್ಣಾಶ್ರಮದ ಅರೇಂಜ್ಮೆಂಟ್ ಯಾವ ತರ ಇತ್ತು ಅಂದ್ರೆ, ಕೆಲವರು ಬುದ್ಧಿಶಕ್ತಿ ಇದೆ, ಬುದ್ಧಿ ಬೇಕಾಗೋ ಕೆಲಸಗಳನ್ನ ನೀವು ಮಾಡಿ. ಇವಾಗ ಏನ್ ಮಾಡ್ತಾರೆ, ನಾನು ದೇಹ ಶಕ್ತಿ ಇದೆ, ನಾನೇ ಬುದ್ಧಿ ಕೆಲಸ ಮಾಡಬಾರ್ದು ಅಂತ ಜಗಳ ಮಾಡ್ತಾರೆ. ನಾನೇ ಹೋಗ್ಬಿಟ್ಟು ಪುರೋಹಿತ ಆಗಬಾರ್ದು ಯಾರು ಆಗಬೇಡಿ ಅಂತ ಯಾರು ಹೇಳ್ತಾ ಇಲ್ಲ. ಆ ಕೆಲಸಕ್ಕೆ ಬೇಕಾದಂತಹ ಯೋಗ್ಯತೆ ಇದೆ, ಒಂದು ಅಧಿಕಾರ ಇದೆ, ಅಂದ್ರೆ ಒಂದಷ್ಟು ರಿಕ್ವೈರ್ಮೆಂಟ್ಸ್ ಇದೆ, ಅದನ್ನ ನೀವು ಪಡ್ಕೊಳ್ಳಿ. ಅರ್ಹತೆ ಇದೆ, ಅರ್ಹತೆ ಪಡ್ಕೊಂಡು ನೀವು ಏನ್ ಬೇಕಾದ್ರೆ ಮಾಡಿ. ಅದನ್ನು ನಮ್ಮ ಪ್ರಭುಪಾದ ಹೇಳಿದ್ರು. ಅರ್ಹತೆ ಇಲ್ಲದೇನೆ ನಾವು ಜಗಳ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಿಗೂ ಅವರವರದ ನಿಯತವಾದ ಕೆಲಸಗಳಿದೆ, ಕರ್ತವ್ಯಗಳಿದೆ, ಅದನ್ನು ಮಾಡಿ. ಅದರಲ್ಲೂ ಭಗವಂತನನ್ನ ಕಾಣ್ಬೋದು, ಅದರಲ್ಲೂ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬಹುದು, ಅದರಲ್ಲೂ ಭಗವಂತನ ತೃಪ್ತಿ ಪಡಿಸ್ಬೋದು. ನಮ್ಮ ಗುರಿ ನಾನ್ ದೊಡ್ಡ ನೀನ್ ಚಿಕ್ಕವನು ಅಂತ ಪ್ರೂವ್ ಮಾಡೋದಲ್ಲ. ನಮ್ಮೆಲ್ಲರ ಗುರಿ ಏನಂದ್ರೆ ಭಗವಂತ ತೃಪ್ತಿ ಆದ್ರೆ ಅಷ್ಟೇ. ಭಗವಂತ ತೃಪ್ತಿ ಆದ್ರೆ ಅವ್ನು ನಮ್ಮನ್ನು ಚೆನ್ನಾಗಿ ಮಾಡ್ಕೋತಾನೆ, ಅವನು ನಮ್ಮ ನಿಜವಾದ ಮಾಲೀಕ. ಅದು ಮೂಲ ತತ್ವ. ಆದ್ರೆ ನಮ್ಮ ಈ ಏನು ಜಗಳಗಳು, ಘರ್ಷಣೆಗಳು ಏನು ಸಮಾಜದಲ್ಲಿ ಕಾಣ್ತಾ ಇದೆ ಅದೆಲ್ಲ ಕಮ್ಮಿ ಆಗೋಗುತ್ತೆ. ಅದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ನನ್ನ ಒಂದು ಅನಿಸಿಕೆ. ನಿಮ್ಮ ಪ್ರಶ್ನೆ ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಅದೇ ಹೇಳಿದಲ್ಲ, ಸ್ಪೀಶಿಯೇಷನ್ ಅಂತ ಹೇಳಿದ್ನಲ್ಲ, ಅದನ್ನ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಮಂಗನಿಂದ ಮಾನವ ಅಂತ ಬರೀ ಅದು ಸ್ಪೀಶಿಯೇಷನ್, ಮಂಗ ಅನ್ನೋ ಸ್ಪೀಶಿಯಿಂದ ಮಾನವ ಅನ್ನೋ ಸ್ಪೀಶಿ ಆಯ್ತು ಅಂತ ಬರೀ ಅದು ಮಾತ್ರ ಅಲ್ಲ, ಬೇರೆದೆಲ್ಲ ಇದೆ. ಮಂಗನಿಂದ ಮಾನವ ಆಗಿದ್ದು ಯಾರೂ ತೋರ್ಸಕ್ ಸಾಧ್ಯ ಇಲ್ಲ, ಯಾರೂ ಪ್ರತ್ಯಕ್ಷವಾಗಿ ನೋಡಕ್ ಸಾಧ್ಯವೇ ಇಲ್ಲ. ಅದನ್ನ ಅದು ಕೇವಲ ಅವರ ಅನುಮಾನ ಅಷ್ಟೇ. ಅದು ವಾಸ್ತವವಾಗಿ ನಾವು ಯಾವತ್ತೂ ಕಾಣಕ್ ಸಾಧ್ಯ ಇಲ್ಲ, ಅದರಿಂದ ನಾವು ಅದನ್ನ ನಂಬಕ್ಕೂ ಸಾಧ್ಯ ಇಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದರ ಜಾಗ ಏನು, ಆ ಸಿದ್ಧಾಂತಕ್ಕೆ ಏನ್ ಜಾಗ, ಸಿದ್ಧಾಂತ ಬೇರೆ, ಅದು ಥಿಯರಿ ಅಷ್ಟೇ. ಅದಕ್ಕೆ ಏನ್ ಜಾಗ ಅಲ್ಲೂ ಕೊಡ್ಬೇಕು ನಾವು. ಅದು ಏನು ಸರ್ವೋಚ್ಚ ಸತ್ಯ ಅಲ್ಲ. ಅದನ್ನ ಆಮೇಲೆ ಚರ್ಚೆ ಮಾಡೋಣ ಸರ್. ಸರ್ ಆಮೇಲೆ ಚರ್ಚೆ ಮಾಡೋಣ. ನಿಮ್ಮ ಪ್ರಶ್ನೆ. ಹಾ, ಸಾಮಾನ್ಯವಾಗಿ ನಮ್ಮ ಆಚಾರ್ಯರು ಹೇಳಿರೋದು ಅದೇ ಥರ, ನಾವು ಏನು ದುಡಿತೀವಿ ಅದರಲ್ಲಿ ಒಂದಷ್ಟು ಭಾಗವನ್ನು ಕೃಷ್ಣ ಪ್ರಜ್ಞೆನ ಬೆಳೆಸಬೇಕು, ಕೃಷ್ಣ ಪ್ರಜ್ಞೆನ ಹರಡಕ್ಕೆ ಬಳಸ್ಕೊಳ್ಬೇಕು. ಅದನ್ನು ಬಹಳ ರೀತಿಯಲ್ಲಿ ಮಾಡ್ಬೋದು. ಒಂದು ಗ್ರಂಥಗಳನ್ನು ನಾವು ವಿತರಣೆ ಮಾಡ್ಬೋದು. ನಾವು BBTಯಿಂದ ಪುಸ್ತಕಗಳನ್ನ ಖರೀದಿ ಮಾಡಿ ಜನರಿಗೆ ಫ್ರೀಯಾಗಿ ಕೊಡಬೇಕು, ಅದೊಂಥರ ಮಾಡ್ಬೋದು. ಇಲ್ಲ ಕಾರ್ಯಕ್ರಮ ಸಂಯೋಜನೆ ಮಾಡೋಕ್ಕೆ ಹಣ ಬೇಕಾಗುತ್ತೆ, ರಥಯಾತ್ರೆ ಮಾಡಿದ್ರೆ ಹಣ ಬೇಕಾಗುತ್ತೆ, ಹಣ ಇಲ್ಲದೆ ಆಗೋದಿಲ್ಲ. ಆ ಕಾರ್ಯಕ್ರಮಗಳು ರಥಯಾತ್ರೆ ಮಾಡಿದ್ರೆ 100 ಜನಕ್ಕೆ ಕೀರ್ತನೆ ಒಂದು ಹರಡಿತು ಅಲ್ವಾ, ಆ ಸಂಯೋಜನೆ ಮಾಡೋಕ್ಕೆ ಹಣ ಬೇಕಾಗುತ್ತೆ, ಅದಕ್ಕೆ ನೀವು ದಾನ ಮಾಡ್ಬೋದು. ಈ ರೀತಿಯಾಗಿ ನಾವು ಕೃಷ್ಣ ಪ್ರಜ್ಞೆ ಹರಡೋಕ್ಕೋಸ್ಕರ ದಾನ ಮಾಡೋದ್ರಿಂದ ಆ ದಾನ ಕೃಷ್ಣನಿಗೆ ತಲುಪಿದ್ರೆ ಅದು ಕೃಷ್ಣ ತೃಪ್ತಿ ಆಗ್ತಾನೆ ಅನ್ನೋದು ಅದರ ಉದ್ದೇಶ. ಮತ್ತೆ ಯಜ್ಞ, ಕಲಿಯುಗದಲ್ಲಿ ನಾವು ಹರಿನಾಮ ಸಂಕೀರ್ತನೆ ಯಜ್ಞ ಅಂತ ಹೇಳ್ತೀವಿ. ಆ ರೀತಿಯಾಗಿ ಹರಿನಾಮ ಸಂಕೀರ್ತನೆ ಹೆಚ್ಚಾಗಿ ಮಾಡಿದ್ರೆ ಅದು ಒಂಥರ ಸೂಕ್ತವಾದ ಯಜ್ಞ ಆಗುತ್ತೆ. ಸಾಮಾನ್ಯವಾಗಿ ಯಾವುದೇ ಬೇರೆ ಯಜ್ಞ ನಾವು ಮಾಡಿದ್ರೆ ಆ ಎಲ್ಲ ಯಜ್ಞಗಳ ಅಂತ್ಯದಲ್ಲೂ ನಾವು ಕಾಯೇನ ವಾಚ ಮನಸ್ಸಿಂದೇವ ಬುದ್ಧ್ಯಾತ್ಮವ ಹೃದಯ ಸ್ವಭಾವ ಕರೋಮಿ ಯಜ್ಞ ಸಕಲಂ ತಸ್ಮೈ ಶ್ರೀಮನ್ ನಾರಾಯಣ ಯತಿ ಸಮರ್ಪಯ. ಎಲ್ಲವನ್ನೂ ಕಡೆಗೆ ನಾರಾಯಣನಿಗೆ ಅರ್ಪಣೆ ಮಾಡ್ತಾರೆ. ಯಾವುದನ್ನೇ ಮಾಡಿದ್ರು ಅದನ್ನ ಮಾಡಬೇಕು ಅಂತ. ಬೇರೆ ಉದ್ದೇಶದಿಂದ ಯಜ್ಞ ಯಾಗಗಳನ್ನು ಮಾಡಿದ್ರು ಸಹಿತ ಅದನ್ನ ನಾರಾಯಣನಿಗೆ ಅರ್ಪಣೆ ಮಾಡಿ. ಅದರ ಲೋಪದೋಷ ಏನಿದೆ ಅವನೇ ತಿಳ್ಕೋತಾನೆ, ಅವನನ್ನು ಸ್ವೀಕಾರ ಮಾಡಿ. ಸೊ ಈ ರೀತಿಯಾಗಿ ಯಜ್ಞಗಳನ್ನು ನಾವು ಕೃಷ್ಣನಿಗೆ ಅರ್ಪಣೆ ಮಾಡ್ಬೋದು. ಸರಿನಾ? ಆಯ್ತು, ಇಲ್ಲಿಗೆ ನಮ್ಮ ಚರ್ಚೆ ವಿರಾಮ. ಧನ್ರಾಜ್ ಶ್ರೀಮದ್ ಭಾಗವತ್ ಕಿ ಜೈ. ಶ್ರೀ ಪ್ರಭುಪಾದ.